ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ನವೆಂಬರ್ 17, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕುತನ, ಆತ್ಮವಿಶ್ವಾಸ ಮತ್ತು ಕಾರ್ಯನಿಷ್ಠೆಯಿಂದ ತುಂಬಿರುವ ದಿನವಾಗಿದೆ. ನಿಮ್ಮ ನಿರ್ಧಾರ ಶಕ್ತಿ ಇಂದು ಅತ್ಯಂತ ಪ್ರಬಲವಾಗಿರುತ್ತದೆ. ಹೊಸ ಕಾರ್ಯಗಳಿಗೆ ಪ್ರೇರಣೆ ದೊರೆಯುತ್ತದೆ ಮತ್ತು ಅಲ್ಪ ಸಮಯದಲ್ಲಿ ಹೆಚ್ಚು ಸಾಧನೆ ಮಾಡಲು ಮನಸ್ಸು ಒಲವು ತೋರುತ್ತದೆ. ನಿಮ್ಮಲ್ಲಿ ಇರುವ ನಾಯಕತ್ವ ಗುಣಗಳು ಇತರರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಸೋಮವಾರದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ತೀವ್ರತೆ ಹಾಗೂ ಚಂಚಲತೆ ಇರಬಹುದು. ಆದರೂ ಅದನ್ನು ಧೈರ್ಯದಿಂದ ನಿಯಂತ್ರಿಸಿದರೆ ಶ್ರೇಷ್ಠ ಫಲಗಳು ಸಾಧ್ಯವಾಗುತ್ತವೆ. ಇಂದಿನ ದಿನ ಹೊಸ ಆರಂಭಗಳಿಗೆ ಮತ್ತು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಅತ್ಯುತ್ತಮ. ಕೆಲವರು ತಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಹೊಳಪು ಕಾಣುತ್ತಾರೆ. ಹೊಸ ಸಂಪರ್ಕಗಳು, ಸ್ನೇಹಿತರು ಮತ್ತು ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ನಿಷ್ಠೆ ಮತ್ತು ಶಿಸ್ತಿನ ಮಾತುಗಳು ನಿಮಗೆ ಗೌರವ ತರುತ್ತವೆ. ಕೆಲಸದ ಮಧ್ಯೆ ಧೈರ್ಯ, ವಿವೇಕ ಮತ್ತು ಧೈರ್ಯಪೂರ್ಣ ಮಾತುಗಳು ನಿಮಗೆ ಸಹಕಾರಿಯಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿಗಳನ್ನು ಹೊತ್ತಿಕೊಳ್ಳುವ ಅವಕಾಶ ಬರುತ್ತದೆ. ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ. ಕೆಲಸದ ಒತ್ತಡ ಹೆಚ್ಚಾದರೂ ಕಾರ್ಯಪೂರ್ಣತೆಗೆ ಅದು ಅಡ್ಡಿಯಾಗುವುದಿಲ್ಲ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಹೊಸ ಅವಕಾಶಗಳ ಕುರಿತಂತೆ ಸಂದರ್ಶನ ಅಥವಾ ಸಂಪರ್ಕಗಳಿಂದ ಸಕಾರಾತ್ಮಕ ಸುದ್ದಿ ಪಡೆಯಬಹುದು. ನಿಮ್ಮ ಪ್ರತಿಭೆಯನ್ನು ಸರಿಯಾದ ರೀತಿಯಲ್ಲಿ ಪ್ರದರ್ಶಿಸುವುದರಿಂದ ಯಶಸ್ಸು ಸಾಧ್ಯ. ಉದ್ಯಮಿಗಳು ಹೊಸ ಯೋಜನೆಗಳ ಆರಂಭಕ್ಕೆ ಚಿಂತನೆ ಮಾಡುವ ದಿನವಿದು. ವ್ಯವಹಾರದಲ್ಲಿ ಚುರುಕು ಚಟುವಟಿಕೆಗಳು, ಮಾರಾಟದಲ್ಲಿ ಏರಿಕೆ ಮತ್ತು ಹೊಸ ಗ್ರಾಹಕರ ಸಂಪರ್ಕದ ಯೋಗವಿದೆ. ಆದರೆ ತ್ವರಿತ ತೀರ್ಮಾನಗಳಿಂದ ದೂರವಿರಿ. ಲೆಕ್ಕಪತ್ರ, ದಾಖಲೆಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಕ್ರಮಬದ್ಧತೆ ಅಗತ್ಯ. ಅನಿರೀಕ್ಷಿತ ಲಾಭ ದೊರೆಯುವ ಸಾಧ್ಯತೆ ಇದೆ, ಆದರೆ ಖರ್ಚುಗಳ ಮೇಲೂ ನಿಯಂತ್ರಣ ಇರಲಿ. ಕೆಲವು ಮನೆಯ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆಯಲ್ಲಿ ಇಂದಿನ ದಿನ ಮಧ್ಯಮ ಫಲ ನೀಡುತ್ತದೆ. ಹೊಸ ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಹಿರಿಯರ ಅಥವಾ ಪರಿಣಿತರ ಸಲಹೆ ಪಡೆಯಿರಿ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಣಕಾಸಿನ ವಿಚಾರದಲ್ಲಿ ಧೈರ್ಯ, ವಿವೇಕ ಮತ್ತು ಮಿತವ್ಯಯ ಮುಖ್ಯ. ವ್ಯಾಪಾರ ವಲಯದಲ್ಲಿ ಪ್ರಯಾಣದಿಂದ ಲಾಭ ದೊರೆಯಬಹುದು. ಸ್ಥಳೀಯ ವ್ಯಾಪಾರಿಗಳು ಹೊಸ ಗ್ರಾಹಕರಿಂದ ಲಾಭ ಪಡೆಯುತ್ತಾರೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಚೇತರಿಕೆಯ ದಿನ. ಆದರೆ ಶಾರೀರಿಕ ಶ್ರಮ ಹಾಗೂ ಮಾನಸಿಕ ಒತ್ತಡದಿಂದ ದೂರವಿರಿ. ತಲೆನೋವು, ಕಣ್ಣು ನೋವು ಅಥವಾ ಹೊಟ್ಟೆ ನೋವು ಉಂಟಾಗುವ ಸಾಧ್ಯತೆ ಇದೆ. ನೀರಿನ ಪ್ರಮಾಣ ಹೆಚ್ಚಿಸಿ ಮತ್ತು ಹಸಿರು ತರಕಾರಿ ಸೇವನೆ ಹೆಚ್ಚು ಮಾಡಿ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಅಲೆಮಾಲೆ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ಬೆಳಗಿನ ಸೂರ್ಯನ ಕಿರಣದಲ್ಲಿ ನಡೆಯುವುದು ಮನಃಶಾಂತಿಗೆ ಸಹಕಾರಿಯಾಗುತ್ತದೆ. ಹಸಿರು ತರಕಾರಿಗಳು, ಹಾಲು ಮತ್ತು ಪೌಷ್ಟಿಕ ಆಹಾರ ಸೇವನೆ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ರಾತ್ರಿ ಹೊತ್ತು ಅಧಿಕ ಕೆಲಸ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆ ಮತ್ತು ಸಂತೋಷದ ವಾತಾವರಣ ಇದೆ. ಪತ್ನಿ ಅಥವಾ ಪತಿಯೊಂದಿಗೆ ಸಮಯ ಕಳೆಯುವುದು ಸಂತೋಷದಾಯಕ. ಪರಸ್ಪರದ ಭಾವನೆಗಳನ್ನು ಗೌರವಿಸುವುದು ಸಂಬಂಧ ಬಲಪಡಿಸುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡುವುದು ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆ ಸಂಬಂಧಿಸಿದ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದದಿಂದ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಮದುವೆಯ ಮಾತುಕತೆಗಳು ಶುರುವಾಗುವ ಸಾಧ್ಯತೆ ಇದೆ. ಶಾಂತವಾಗಿ ವಿವೇಕದಿಂದ ಮಾತುಕತೆ ನಡೆಸಿ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಆರಾಧನೆ ಹಾಗೂ ದೇವಿ ಪಾರ್ವತಿಯ ಸ್ಮರಣೆ ಶುಭಕರ. ಮನಸ್ಸಿನ ಚಂಚಲತೆಯನ್ನು ಶಮನಗೊಳಿಸಲು ಧ್ಯಾನ, ಮೌನ ಮತ್ತು ಜಪ ಸಹಕಾರಿಯಾಗುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 11 ಅಥವಾ 27 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಬಿಳಿ ಹೂವನ್ನು ಅರ್ಪಿಸಿ. ಬಿಳಿ ಬಟ್ಟೆ ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸುವುದು ಶುಭಕರ. ಬಡವರಿಗೆ ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಇಂದಿನ ಚಂದ್ರನ ಕೃಪೆಯನ್ನು ಹೆಚ್ಚಿಸುತ್ತದೆ.
ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಮೃದು ಮತ್ತು ಸಂವೇದನಾತ್ಮಕ ಶಕ್ತಿಯ ಸಂಕೇತ. ಇದು ನಿಮ್ಮೊಳಗಿನ ಶಾಂತ ಮನೋಭಾವವನ್ನು ಬೆಳೆಸುತ್ತದೆ, ನಿಮ್ಮ ನಿರ್ಧಾರಗಳಲ್ಲಿ ಸಮತೋಲನ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶಾಂತಿ, ಶುದ್ಧತೆ ಮತ್ತು ತಾಜಾತನದ ಸಂಕೇತ. ಇಂದಿನ ದಿನ ಬಿಳಿ ಬಣ್ಣದ ಉಡುಗೆ ಅಥವಾ ಅಲಂಕಾರಿಕ ವಸ್ತು ಬಳಕೆ ಶುಭಕಾರಕ. ಶುಭ ಸಮಯ ಬೆಳಗ್ಗೆ 9 ರಿಂದ 10:30 ಈ ಸಮಯದಲ್ಲಿ ಪ್ರಮುಖ ಕಾರ್ಯಗಳು, ಪೂಜೆ ಮತ್ತು ಹಣಕಾಸು ಸಂಬಂಧಿತ ತೀರ್ಮಾನಗಳಿಗೆ ಉತ್ತಮ ಫಲ ದೊರೆಯುತ್ತದೆ. ಈ ವೇಳೆಯಲ್ಲಿ ನಿಮ್ಮ ಮನಶಕ್ತಿ ಮತ್ತು ಪ್ರೇರಣೆ ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ವೃಷಭ ರಾಶಿಯವರು ಶಾಂತತೆ, ಸಹನೆ ಮತ್ತು ಕರ್ಮನಿಷ್ಠೆಯ ಶಕ್ತಿಯೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ನಿರ್ಧಾರಗಳು ಅತಿ ಸಮತೋಲನದಿಂದ ಕೂಡಿರುತ್ತವೆ. ಗುರು ಮತ್ತು ಶುಕ್ರ ಗ್ರಹಗಳ ಪ್ರಭಾವದಿಂದ ಆರ್ಥಿಕ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಸ್ಥಿರತೆ ಮತ್ತು ಗೌರವ ದೊರೆಯುವ ಯೋಗವಿದೆ. ಇಂದಿನ ದಿನ ಕೆಲಸಗಳನ್ನು ನಿಧಾನವಾಗಿ ಆದರೆ ನಿಖರವಾಗಿ ಪೂರ್ಣಗೊಳಿಸುವ ದಿನವಾಗಿದೆ. ಇಂದು ನಿಮ್ಮ ಮನಸ್ಸು ಶಾಂತವಾಗಿದ್ದರೂ ಒಳಗೊಳಗೆ ಚಿಂತನೆಗಳು ಹೆಚ್ಚು ಇರಬಹುದು. ಯಾವುದೇ ವಿಷಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಸಮಗ್ರವಾಗಿ ವಿಶ್ಲೇಷಿಸಿ ನಡೆದುಕೊಳ್ಳಿ. ನಿಮ್ಮ ಧೈರ್ಯ, ಜವಾಬ್ದಾರಿತ್ವ ಮತ್ತು ನಿಷ್ಠೆಯು ಇತರರ ವಿಶ್ವಾಸಕ್ಕೆ ಪಾತ್ರವಾಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಅಥವಾ ಹಿಂದಿನ ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಇಂದಿನ ದಿನ ಅತ್ಯಂತ ಸೂಕ್ತ. ಕಲಾತ್ಮಕ ಆಸಕ್ತಿ ಹೊಂದಿರುವವರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಉತ್ತಮ ಅವಕಾಶ ಪಡೆಯುತ್ತಾರೆ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದಿನ ದಿನ ಶ್ರದ್ಧೆ ಮತ್ತು ಸ್ಥಿರತೆಯ ಪ್ರಾತಿನಿಧ್ಯ. ಕೆಲಸದ ಸ್ಥಳದಲ್ಲಿ ನೀವು ತೋರಿಸುವ ಶಿಸ್ತಿನ ದೃಷ್ಟಿಕೋನ ಹಾಗೂ ನಿಖರತೆ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ಪ್ರಾಜೆಕ್ಟ್ ನೀಡಲ್ಪಡುವ ಸಾಧ್ಯತೆ ಇದೆ. ಈ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದರೆ ಮುಂದಿನ ದಿನಗಳಲ್ಲಿ ಬಡ್ತಿ ಅಥವಾ ಮಾನ್ಯತೆ ದೊರೆಯಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ, ಆದರೆ ಕೆಲವರು ನಿಮ್ಮ ಶಾಂತ ಸ್ವಭಾವವನ್ನು ದುರ್ಬಲತೆ ಎಂದು ಭಾವಿಸಬಹುದು. ಆದ್ದರಿಂದ ನಿಮ್ಮ ಕೆಲಸದಿಂದಲೇ ನಿಮ್ಮ ಶಕ್ತಿಯನ್ನು ತೋರಿಸಿ. ವೃತ್ತಿ ಬದಲಾವಣೆಯ ಯೋಚನೆ ಇರುವವರು ಹೊಸ ಸಂಸ್ಥೆ ಅಥವಾ ವ್ಯವಹಾರ ಸಂಧಾನಗಳಲ್ಲಿ ಉತ್ತಮ ಫಲ ಪಡೆಯುವ ಸಾಧ್ಯತೆ ಇದೆ. ವ್ಯವಹಾರಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ಬಾಕಿ ಹಣ ವಾಪಸ್ಸು ಮತ್ತು ವ್ಯವಹಾರ ವಿಸ್ತರಣೆಗೆ ಚರ್ಚೆಯ ಯೋಗವಿದೆ. ಹೊಸ ಪಾಲುದಾರಿಕೆಗೆ ಕೈ ಹಾಕುವವರು ದಾಖಲೆಗಳ ಕುರಿತು ಗಮನಹರಿಸಿ. ನಿಷ್ಠೆ ಮತ್ತು ಪಾರದರ್ಶಕತೆಯು ಮುಂದಿನ ಯಶಸ್ಸಿಗೆ ಮೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಸುಧಾರಣೆಯ ದಿನ. ಹಿಂದಿನ ಹೂಡಿಕೆಗಳಿಂದ ಲಾಭದ ಸೂಚನೆಗಳಿವೆ. ಆಸ್ತಿ, ಬಂಗಾರ ಅಥವಾ ಹೂಡಿಕೆಗಳಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಆದರೆ ಹೊಸ ಸಾಲ ಅಥವಾ ಆಕಸ್ಮಿಕ ಹೂಡಿಕೆಗಳಿಗೆ ಕೈ ಹಾಕುವುದು ಶ್ರೇಷ್ಠವಲ್ಲ. ಕುಟುಂಬದ ಖರ್ಚುಗಳಲ್ಲಿ ಸ್ವಲ್ಪ ಹೆಚ್ಚಳ ಇರಬಹುದು, ವಿಶೇಷವಾಗಿ ಮನೆ ಅಥವಾ ವಾಹನ ಸಂಬಂಧಿತ ವಿಷಯಗಳಲ್ಲಿ. ಹಣಕಾಸು ನಿರ್ವಹಣೆಯಲ್ಲಿ ವಿವೇಕ ಅಗತ್ಯ. ಹಿರಿಯರ ಸಲಹೆ ಮತ್ತು ಅನುಭವದಿಂದ ಹಣಕಾಸು ಸ್ಥಿತಿಯಲ್ಲಿ ಸಮತೋಲನ ತರಬಹುದು. ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ ಹಣದ ಪ್ರವಾಹ ಉತ್ತಮವಾಗಬಹುದು. ದಿನದ ಕೊನೆಯಲ್ಲಿ ಲಾಭದ ಸೂಚನೆಗಳು ದೊರೆಯುತ್ತವೆ. ನಿಖರ ಲೆಕ್ಕಪತ್ರ ಮತ್ತು ಖರ್ಚಿನ ನಿಯಂತ್ರಣದಿಂದ ಮುಂದಿನ ದಿನಗಳ ಯಶಸ್ಸು ಖಚಿತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಶರೀರ ಶ್ರಮ ಮತ್ತು ವಿಶ್ರಾಂತಿಯ ನಡುವಿನ ಸಮತೋಲನ ಕಾಪಾಡುವುದು ಮುಖ್ಯ. ಕುತ್ತಿಗೆ, ಬೆನ್ನು ಅಥವಾ ಮೂಳೆ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ನಿದ್ರೆ ಮತ್ತು ಆಹಾರ ನಿಯಮದಲ್ಲಿ ಶಿಸ್ತನ್ನು ಪಾಲಿಸಿದರೆ ಶಕ್ತಿ ಪುನಃ ಸ್ಥಾಪನೆಗೊಳ್ಳುತ್ತದೆ. ಜಠರದ ಸಮಸ್ಯೆ ಅಥವಾ ಅಜೀರ್ಣ ಸಮಸ್ಯೆಗಳು ಕಾಣಿಸಬಹುದು. ಹಾಲು, ಹಣ್ಣು ಮತ್ತು ಹಸಿರು ತರಕಾರಿ ಸೇವನೆ ಉತ್ತಮ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದನ್ನು ತಪ್ಪಿಸಿ. ಬೆಳಗಿನ ನಡೆಯಾಟ ಅಥವಾ ಯೋಗದಿಂದ ದೇಹದಲ್ಲಿ ಚೈತನ್ಯ ಹೆಚ್ಚುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆಗೊಳಿಸಲು ಧ್ಯಾನ, ಸಾಂತ್ವನದ ಸಂಗೀತ ಅಥವಾ ಪಾರಿವಾರಿಕ ಮಾತುಕತೆ ಉಪಯುಕ್ತ. ಚಂದ್ರನ ಪ್ರಭಾವದಿಂದ ಇಂದು ಸ್ವಲ್ಪ ಆಲಸ್ಯದ ಭಾವನೆಯನ್ನು ಅನುಭವಿಸಬಹುದು. ಆದ್ದರಿಂದ ಚೈತನ್ಯದಿಂದ ದಿನವನ್ನು ಮುಂದುವರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳು ಇಂದು ಶಾಂತ ಮತ್ತು ಆತ್ಮೀಯವಾಗಿರುತ್ತವೆ. ಮನೆಯ ಹಿರಿಯರ ಸಲಹೆ ಇಂದು ನಿಮಗೆ ಅತ್ಯಂತ ಉಪಯುಕ್ತವಾಗುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಆತ್ಮೀಯ ಸಂವಾದದಿಂದ ಸಂಬಂಧ ಬಲಪಡುತ್ತದೆ. ಪರಸ್ಪರದ ಭಾವನೆಗಳಿಗೆ ಗೌರವ ನೀಡುವುದು ಇಂದಿನ ದಿನದ ಮುಖ್ಯ ಪಾಠ. ಮಕ್ಕಳ ಶಿಕ್ಷಣ, ಸಾಧನೆ ಅಥವಾ ಸಂಸ್ಕಾರ ಸಂಬಂಧಿತ ವಿಷಯಗಳಲ್ಲಿ ಸಂತೋಷದ ಸುದ್ದಿ ಬರಬಹುದು. ಕುಟುಂಬದಲ್ಲಿ ಯಾವುದೇ ಅಸಮಾಧಾನ ಇದ್ದರೆ ಶಾಂತ ಮಾತುಗಳಿಂದ ಅದನ್ನು ನಿವಾರಿಸಬಹುದು. ಸ್ನೇಹಿತರ ಸಹಾಯದಿಂದ ಕೆಲವು ಕಾರ್ಯಗಳು ಸುಗಮವಾಗುವ ಸಾಧ್ಯತೆ ಇದೆ.
ಅವಿವಾಹಿತರಿಗೆ ಹೊಸ ಪರಿಚಯಗಳು ಶುಭಯೋಗವನ್ನು ತರುತ್ತವೆ. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸಮಯ ನೀಡುವುದು ಶ್ರೇಷ್ಠ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ದೇವಿ ಪಾರ್ವತಿ ಹಾಗೂ ಚಂದ್ರನ ಆರಾಧನೆ ಅತ್ಯಂತ ಶುಭಕರ. ಶಾಂತ ಮನಸ್ಸು, ತಾಳ್ಮೆ ಮತ್ತು ಕೃತಜ್ಞತೆಯ ಭಾವದಿಂದ ದಿನವನ್ನು ಆರಂಭಿಸಿ. ನಿಮ್ಮ ಮನೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಬಿಳಿ ಹೂವು, ಹಾಲು ಅಥವಾ ಅಕ್ಕಿ ಅರ್ಪಣೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಓಂ ಸೋಮಾಯ ನಮಃ ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರಗಳನ್ನು 27 ಬಾರಿ ಜಪಿಸಿ. ದೀನರಿಗೆ ಹಾಲು, ಬಿಳಿ ಬಟ್ಟೆ ಅಥವಾ ಬಿಳಿ ಹೂವಿನ ದಾನ ಮಾಡುವುದು ಧನ್ಯತೆಯನ್ನು ತರುತ್ತದೆ. ಚಂದ್ರನ ಆರಾಧನೆಯ ಮೂಲಕ ಮನಃಶಾಂತಿ ಮತ್ತು ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಐಶ್ವರ್ಯ, ಸೌಂದರ್ಯ ಮತ್ತು ಸಮಾಧಾನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬ ಸಂತೋಷದ ವೃದ್ಧಿ ಕಾಣಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಬೆಳವಣಿಗೆ, ಶಾಂತಿ ಮತ್ತು ತಾಜಾತನದ ಸಂಕೇತ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಇಂದಿನ ದಿನಕ್ಕೆ ಶುಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ 1 ರಿಂದ 30ರವರೆಗೆ. ಈ ಸಮಯದಲ್ಲಿ ಹೊಸ ಯೋಜನೆ, ವ್ಯಾಪಾರ ಮಾತುಕತೆ ಅಥವಾ ಹಣಕಾಸು ತೀರ್ಮಾನಗಳಿಗಾಗಿ ಅತ್ಯುತ್ತಮ ಸಮಯ. ದೇವತಾ ಪೂಜೆ ಅಥವಾ ಧ್ಯಾನವು ಈ ವೇಳೆಯಲ್ಲಿ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ, ಚುರುಕುತನ ಮತ್ತು ಸಂವಹನ ಕೌಶಲಗಳಿಂದ ಯಶಸ್ಸನ್ನು ಗಳಿಸುವ ದಿನವಾಗಿದೆ. ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ಹೊಸ ಕಲ್ಪನೆಗಳು ಮನಸ್ಸಿನಲ್ಲಿ ಉದಯಿಸುತ್ತವೆ. ಯಾವುದೇ ಕೆಲಸದ ಬಗ್ಗೆ ವಿಭಿನ್ನ ರೀತಿಯ ಆಲೋಚನೆಗಳು ನಿಮ್ಮನ್ನು ಇತರರಿಂದ ವಿಭಿನ್ನವಾಗಿ ತೋರಿಸುತ್ತವೆ. ನಿಮ್ಮ ಮಾತಿನ ಮಧುರತೆ ಮತ್ತು ವಿವೇಕದಿಂದ ಜನರನ್ನು ಗೆಲ್ಲುವ ಸಾಧ್ಯತೆ ಇದೆ. ಬುಧ ಗ್ರಹನ ಪ್ರಭಾವದಿಂದ ಇಂದು ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಹೆಚ್ಚಾಗುತ್ತದೆ. ಲಘು ವಿಷಯಗಳಲ್ಲೂ ತೀವ್ರ ಗಮನ ನೀಡುವ ಚಟುವಟಿಕೆಗಳು ನಡೆಯಬಹುದು. ಇಂದಿನ ದಿನ ಜ್ಞಾನಾಭಿವೃದ್ಧಿ, ಅಧ್ಯಯನ ಮತ್ತು ಸಂವಹನ ಕ್ಷೇತ್ರದಲ್ಲಿ ಚೈತನ್ಯ ತುಂಬುತ್ತದೆ. ಹೊಸ ವಿಚಾರಗಳು, ಹೊಸ ಸಂಭಾಷಣೆಗಳು ಮತ್ತು ಹೊಸ ಪರಿಚಯಗಳು ದಿನದ ಸೊಗಸನ್ನು ಹೆಚ್ಚಿಸುತ್ತವೆ. ಯಾವುದೇ ಕೆಲಸವನ್ನು ತುರ್ತುಗೊಳಿಸದೆ ಶಾಂತವಾಗಿ, ಯೋಜಿತವಾಗಿ ಮುನ್ನಡೆದರೆ ಯಶಸ್ಸು ನಿಶ್ಚಿತ. ಇತರರ ಮಾತುಗಳಲ್ಲಿ ಅತಿಯಾಗಿ ತೊಡಗಿಕೊಳ್ಳದಿರಿ. ನಿಮ್ಮ ಮನಸ್ಸಿನ ತಾಳ್ಮೆಯೇ ಇಂದಿನ ಯಶಸ್ಸಿನ ಕೀಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಪ್ರಮುಖ ದಿನ. ಸಂವಹನ ಮತ್ತು ತಂಡದ ಸಹಕಾರದಿಂದ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು. ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳು ಮೆಚ್ಚುಗೆ ಪಡೆಯುತ್ತವೆ. ಹೊಸ ಯೋಜನೆಗಳ ರೂಪರೇಷೆ ತಯಾರಿಸಲು ಇದು ಸೂಕ್ತ ದಿನ. ಸಹೋದ್ಯೋಗಿಗಳೊಂದಿಗೆ ಸಹಕರಿಸುವ ಮನೋಭಾವ ಅಗತ್ಯ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಉತ್ತಮ ಸುದ್ದಿ ದೊರೆಯುವ ಸಾಧ್ಯತೆ ಇದೆ. ವಿಶೇಷವಾಗಿ ಐಟಿ, ಶಿಕ್ಷಣ, ಪತ್ರಿಕೋದ್ಯಮ, ಸಂವಹನ ಅಥವಾ ಮಾರಾಟ ಕ್ಷೇತ್ರದವರು ಉತ್ತಮ ಅವಕಾಶಗಳನ್ನು ಕಾಣಬಹುದು. ಹಿರಿಯರ ಮಾರ್ಗದರ್ಶನ ಪಡೆಯುವುದು ಫಲಪ್ರದ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ಸಂವಾದಗಳು ಮತ್ತು ಗ್ರಾಹಕರೊಂದಿಗೆ ಮಾತುಕತೆಗಳಲ್ಲಿ ಯಶಸ್ಸು ಸಿಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯು ಹೊಸ ಒಪ್ಪಂದಗಳು ಅಥವಾ ವ್ಯವಹಾರ ವಿಸ್ತರಣೆಗೆ ಕಾರಣವಾಗಬಹುದು. ಆದರೆ ಒಪ್ಪಂದದ ಅಂಶಗಳನ್ನು ಗಮನದಿಂದ ಓದುವುದು ಅತ್ಯಂತ ಅಗತ್ಯ. ದೂರದ ಸಂಚಾರ ಅಥವಾ ನೂತನ ಪಾಲುದಾರಿಕೆಯಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಹೊಸ ಉತ್ಪನ್ನ ಬಿಡುಗಡೆ ಅಥವಾ ಪ್ರಚಾರ ಕಾರ್ಯಗಳಿಗೆ ಇದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಸ್ಥಿರವಾದರೂ ಚಿಂತನೆ ಪೂರ್ಣ ನಡೆ ಅಗತ್ಯ. ಕೆಲವರಿಗೆ ಹಳೆಯ ಬಾಕಿ ಹಣ ಮರಳಿ ಬರುವ ಯೋಗವಿದೆ. ಹೂಡಿಕೆಯ ವಿಷಯದಲ್ಲಿ ವಿವೇಕ ಮತ್ತು ವಿವರಣೆ ಪೂರ್ಣ ಚಿಂತನೆ ಅತ್ಯಗತ್ಯ. ಸಣ್ಣ ಪ್ರಮಾಣದ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆ ವ್ಯವಹಾರಗಳಲ್ಲಿ ಮಧ್ಯಮ ಲಾಭದ ಯೋಗವಿದೆ. ಆದರೆ ಅತಿ ವಿಶ್ವಾಸದಿಂದ ದೊಡ್ಡ ಹೂಡಿಕೆ ತಪ್ಪಿಸಲು ಸೂಕ್ತ. ಪ್ರಯೋಜನಕಾರಿ ಮಾರ್ಗದಲ್ಲಿ ಹಣ ಬಳಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಸಿಗುತ್ತದೆ. ವ್ಯಾಪಾರಿಗಳು ಹೊಸ ಗ್ರಾಹಕರಿಂದ ಹಣದ ಹರಿವು ಹೆಚ್ಚುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರಿಂದ ಆರ್ಥಿಕ ಸಹಾಯ ದೊರೆಯಬಹುದು. ಅಗತ್ಯವಿಲ್ಲದ ಖರ್ಚುಗಳಿಂದ ದೂರವಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಮಿತ ವ್ಯವಹಾರ ಮತ್ತು ಶಿಸ್ತುನ ಅಗತ್ಯವಿದೆ. ದೈಹಿಕ ಶ್ರಮದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಉಂಟಾಗುವ ಸಾಧ್ಯತೆ ಇದೆ. ವಿಶ್ರಾಂತಿ ಮತ್ತು ಯೋಗ ಅಭ್ಯಾಸ ಸಹಾಯಕ. ಬುಧ ಗ್ರಹನ ಪ್ರಭಾವದಿಂದ ಮಾನಸಿಕ ಒತ್ತಡ ಅಥವಾ ಚಿಂತೆಯ ಅಲ್ಪ ಅನುಭವ ಇರಬಹುದು. ಚಹಾ ಅಥವಾ ಕಾಫಿ ಸೇವನೆ ಮಿತವಾಗಿ ಮಾಡಿ. ನೀರಿನ ಪ್ರಮಾಣ ಹೆಚ್ಚಿಸಿ. ಶೀತ, ಕೆಮ್ಮು ಅಥವಾ ಗಂಟಲು ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ. ಬೆಳಗಿನ ನಡಿಗೆ, ಹಸಿರು ತರಕಾರಿ, ಹಣ್ಣುಗಳ ಸೇವನೆ ಮತ್ತು ಧ್ಯಾನದಿಂದ ಆರೋಗ್ಯದಲ್ಲಿ ಉತ್ಸಾಹ ದೊರೆಯುತ್ತದೆ. ರಾತ್ರಿ ಹೊತ್ತು ಹೆಚ್ಚು ಸಮಯ ಕೆಲಸ ಮಾಡುವುದನ್ನು ತಪ್ಪಿಸಿ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಹಿರಿಯರ ಆಶೀರ್ವಾದ, ಮಕ್ಕಳ ಪ್ರಗತಿ ಹಾಗೂ ಸಂಗಾತಿಯ ಪ್ರೋತ್ಸಾಹದಿಂದ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ. ಪತಿ ಪತ್ನಿಯೊಂದಿಗೆ ಮಾತುಕತೆಗಳಲ್ಲಿ ಸೌಮ್ಯತೆ ಮತ್ತು ಪರಸ್ಪರ ಗೌರವ ಅಗತ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು, ಸ್ನೇಹದ ಸಂಬಂಧಗಳು ಶುರುವಾಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿನ ನೈತಿಕತೆ ಮತ್ತು ಪ್ರಾಮಾಣಿಕತೆ ಬಲವಾದ ಬಾಂಧವ್ಯವನ್ನು ನಿರ್ಮಿಸುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಕುಟುಂಬದಲ್ಲಿ ಆಸ್ತಿ ಅಥವಾ ಹಣಕಾಸಿನ ಚರ್ಚೆಗಳು ಉದಯಿಸಬಹುದು. ಶಾಂತವಾಗಿ ಹಾಗೂ ವಿವೇಕದಿಂದ ಪ್ರತಿಕ್ರಿಯಿಸಿ. ಮಿತ್ರರೊಂದಿಗೆ ಆನಂದಕರ ಸಮಯ ಕಳೆದರೆ ಮನಸ್ಸು ಹಗುರವಾಗುತ್ತದೆ. ಆತ್ಮೀಯರ ಜೊತೆಗಿನ ಸಂವಾದಗಳು ಸಂತೋಷ ತರಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಚುರುಕುತನ ಹಾಗೂ ಚಿಂತನೆ ಹೆಚ್ಚಾಗುತ್ತದೆ. ಮನಸ್ಸಿನ ಶಾಂತಿಗಾಗಿ ದೇವಿ ಪಾರ್ವತಿಯನ್ನು ಆರಾಧಿಸಿ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 33 ಅಥವಾ 54 ಬಾರಿ ಜಪಿಸಿ. ಹಸಿರು ಬಣ್ಣದ ವಸ್ತ್ರ ಅಥವಾ ಹಸಿರು ಹಣ್ಣು, ಪೇರ್ ಅಥವಾ ದ್ರಾಕ್ಷಿ ಸೇವನೆ ಶುಭಕರ. ದೇವಾಲಯದಲ್ಲಿ ಹಸಿರು ಎಲೆಗಳು ಅಥವಾ ತುಳಸಿ ಅರ್ಪಿಸುವುದು ಲಾಭಕಾರಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ದಾನ ಮಾಡಿದರೆ ಬುಧಗ್ರಹನ ಕೃಪೆ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹನ ಚುರುಕು ಬುದ್ಧಿಶಕ್ತಿಯ ಪ್ರತೀಕ. ಇದು ವ್ಯವಹಾರ, ಸಂವಹನ ಮತ್ತು ಚಿಂತನೆಗಳ ಚಟುವಟಿಕೆಗೆ ಸಹಕಾರಿಯಾಗುತ್ತದೆ. ನಿಮ್ಮ ದಿನಚರಿಯಲ್ಲಿ ಯೋಜನೆ ಹಾಗೂ ಸಮರ್ಥ ನಿರ್ವಹಣೆಗೆ ಇದು ಪ್ರೇರಣೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ತಾಜಾತನ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಇಂದಿನ ದಿನ ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ವಸ್ತು ಬಳಕೆ ಶುಭಕಾರಕ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 11 ರಿಂದ 30ರವರೆಗೆ. ಈ ಸಮಯದಲ್ಲಿ ವಾಣಿಜ್ಯ ವ್ಯವಹಾರಗಳು, ಕಾಗದ ಪತ್ರಗಳ ಕೆಲಸಗಳು ಮತ್ತು ಹೊಸ ಯೋಜನೆಗಳ ಆರಂಭಗಳು ಫಲಕಾರಿಯಾಗುತ್ತವೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಗಮನ ಈ ಸಮಯದಲ್ಲಿ ಅತ್ಯಧಿಕವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕತೆ, ಕಾಳಜಿ ಮತ್ತು ಆಳವಾದ ಮನೋವಿಶ್ಲೇಷಣೆಯ ಮನೋಭಾವದಿಂದ ದಿನವನ್ನು ಆರಂಭಿಸುತ್ತಾರೆ. ಚಂದ್ರನ ಪ್ರಭಾವದಿಂದ ಮನಸ್ಸು ಇಂದು ತುಂಬಾ ಸಂವೇದನಾಶೀಲವಾಗಿರುತ್ತದೆ. ನೀವು ಇತರರ ನೋವು, ಸಂತೋಷವನ್ನು ಹೃದಯಪೂರ್ವಕವಾಗಿ ಗ್ರಹಿಸುವ ಪ್ರಯತ್ನ ಮಾಡುತ್ತೀರಿ. ಇಂದಿನ ದಿನದ ಚಂದ್ರನ ಸ್ಥಾನವು ನಿಮ್ಮ ಮನಸ್ಸನ್ನು ತಾಳ್ಮೆಯ ದಿಕ್ಕಿನಲ್ಲಿ ಸಾಗಿಸುತ್ತದೆ. ನಿಮ್ಮ ಒಳಗಿನ ಶಾಂತಿ ಮತ್ತು ಪ್ರೇರಣೆ ಕೆಲಸಗಳಲ್ಲಿ ಪರಿಣಾಮ ಬೀರುತ್ತದೆ. ಇಂದು ನೀವು ನಿಶ್ಚಲವಾಗಿ, ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಮನೆ ಮಂದಿಯ ವಿಚಾರಗಳು, ಕುಟುಂಬದ ಸಮತೋಲನ, ಹಿರಿಯರ ಮಾತುಗಳು ನಿಮಗೆ ದಾರಿದೀಪವಾಗುತ್ತವೆ. ಹೊಸ ಯೋಜನೆಗಳ ಆರಂಭಕ್ಕೂ ಇಂದು ಉತ್ತಮ ದಿನ. ಚಂದ್ರನ ಶಕ್ತಿಯು ಕಟಕ ರಾಶಿಯವರ ಪಾಲಿಗೆ ಆತ್ಮಬಲವನ್ನು ಹೆಚ್ಚಿಸುತ್ತದೆ. ಇಂದಿನ ದಿನ ನಿಮಗೆ ಒಳನೋಟ ಮತ್ತು ಸೃಜನಶೀಲತೆ ನೀಡುತ್ತದೆ. ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿರುವವರಿಗೆ ಪ್ರೇರಣೆ ಮತ್ತು ನೂತನ ಕಲ್ಪನೆಗಳು ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ನಿಷ್ಠೆ ಮತ್ತು ಶ್ರದ್ಧೆ ಇಂದು ಫಲ ನೀಡುತ್ತದೆ. ಅಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಕೆಲವರಿಗೆ ಹೊಸ ಕಾರ್ಯದ ಪ್ರಾರಂಭ ಅಥವಾ ಸ್ಥಳಾಂತರದ ಸೂಚನೆಗಳಿರಬಹುದು. ಕೆಲಸದ ವಾತಾವರಣದಲ್ಲಿ ಸೌಹಾರ್ದತೆ ಇದ್ದರೂ ಕೆಲ ಸಹೋದ್ಯೋಗಿಗಳೊಂದಿಗೆ ಅಲ್ಪ ಮನಸ್ತಾಪ ಉಂಟಾಗಬಹುದು. ಅದನ್ನು ಶಾಂತವಾಗಿ ನಿಭಾಯಿಸಿ. ಕಾರ್ಯಾಲಯದಲ್ಲಿ ಮಹಿಳಾ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಸುಗಮಗೊಳ್ಳುತ್ತವೆ. ಇಂದು ದಾಖಲೆಗಳು, ಇಮೇಲ್ ಅಥವಾ ಪತ್ರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ಮಾಹಿತಿ ಪರಿಶೀಲನೆ ಮಾಡಿದ ಬಳಿಕವೇ ಕ್ರಮವಹಿಸಿ. ವ್ಯಾಪಾರಿಗಳಿಗೆ ಇಂದು ಮಧ್ಯಮ ಫಲದ ದಿನ. ಹಿಂದಿನ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಹೊಸ ಗ್ರಾಹಕರ ಸಂಪರ್ಕ ಸಿಗಬಹುದು. ಆದರೆ ದೊಡ್ಡ ಒಪ್ಪಂದಗಳಿಗೆ ಇಂದು ಸಹಿ ಹಾಕುವುದು ತಡೆಸಿರಿ. ಉದ್ಯಮದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಲು ಮತ್ತು ಯೋಜನಾ ರೂಪರೇಷೆ ಸಿದ್ಧಪಡಿಸಲು ಸೂಕ್ತ ದಿನ. ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಸರ್ಕಾರಿ ಸೇವೆಯಲ್ಲಿ ಇರುವವರಿಗೆ ಪ್ರಗತಿ ಸೂಚನೆಗಳಿವೆ. ಹಿರಿಯರ ಮಾರ್ಗದರ್ಶನ ನಿಮಗೆ ಮುಂದಿನ ಹೆಜ್ಜೆಯ ದಿಕ್ಕು ತೋರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಜಾಗೃತಿಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಯೋಜಿತ ಖರ್ಚುಗಳ ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮನೆಯ ಅಲಂಕರಣ, ವಿದ್ಯುತ್ ಅಥವಾ ನೀರಿನ ಸಾಧನಗಳ ಖರ್ಚು ಉಂಟಾಗಬಹುದು. ಹೂಡಿಕೆಗಳಲ್ಲಿ ಚಿಂತನೆ ಅಗತ್ಯ. ಭಾವನಾತ್ಮಕವಾಗಿ ತೀರ್ಮಾನ ಕೈಗೊಳ್ಳಬೇಡಿ. ಬದಲಿಗೆ ಹಿರಿಯರ ಸಲಹೆ ಪಡೆದು ಕ್ರಮವಹಿಸಿ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆ ಇದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಕಡಿಮೆಯಾದರೂ ಮುಂದಿನ ವಾರಗಳಲ್ಲಿ ಅದರ ಫಲ ದೊರೆಯುತ್ತದೆ. ಇಂದು ಹಣ ಸಂಗ್ರಹಣೆ ಮತ್ತು ಖರ್ಚಿನ ಸಮತೋಲನದ ದಿನ. ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ಸಹನೆ ಮತ್ತು ಕ್ರಮಬದ್ಧ ನಡೆ ಶ್ರೇಷ್ಠ. ಮನೆ ಮಂದಿಯ ಹಣಕಾಸು ನಿರ್ವಹಣೆಗೆ
ಪತ್ನಿ ಅಥವಾ ಪತಿಯ ಸಲಹೆ ಕೇಳುವುದು ಒಳಿತು. ಇಂದಿನ ದಿನದ ಗ್ರಹಸ್ಥಿತಿ ಹಣದ ವ್ಯವಹಾರಗಳಲ್ಲಿ ಶಾಂತ ಮತ್ತು ಬುದ್ಧಿವಂತ ನಡೆಯಬೇಕೆಂದು ಸೂಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮನಃಶಾಂತಿ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಅಲೆಮಾಲೆ ಹೆಚ್ಚಾಗಬಹುದು. ಅದರಿಂದ ನಿದ್ರೆ ಕೊರತೆ ಅಥವಾ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ. ಬೆಳಗಿನ ತಂಪು ನೀರಿನ ಸ್ನಾನ ಮತ್ತು ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ಎದೆನೋವು ಉಂಟಾದಲ್ಲಿ ತಕ್ಷಣ ಗಮನ ಕೊಡಿ. ನೀರಿನ ಸೇವನೆ ಹೆಚ್ಚಿಸಿ. ಹಾಲು, ಹಣ್ಣುಗಳು ಮತ್ತು ಹಸಿರು ತರಕಾರಿಗಳು ಇಂದು ಉಪಯುಕ್ತ. ಯೋಗ, ಪ್ರಾಣಾಯಾಮ ಅಥವಾ ಸಮುದ್ರ ತೀರದ ನಡಿಗೆಗಳಂತಹ ಶಾಂತ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಅತಿಯಾದ ಶ್ರಮದಿಂದ ದೂರವಿರಿ. ರಾತ್ರಿ ಹೊತ್ತಿಗೆ ಹಗುರವಾದ ಆಹಾರ ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗುತ್ತದೆ. ಮನೆಯ ಹಿರಿಯರೊಂದಿಗೆ ಆತ್ಮೀಯ ಮಾತುಕತೆ ನಡೆಯಬಹುದು. ಕೆಲವರು ಮನೆಗೆ ಸಂಬಂಧಿಸಿದ ತೀರ್ಮಾನ ಅಥವಾ ನವೀಕರಣದ ಬಗ್ಗೆ ಚರ್ಚಿಸುತ್ತಾರೆ. ಪೋಷಕರ ಆರೋಗ್ಯಕ್ಕೆ ಗಮನ ನೀಡುವುದು ಒಳಿತು. ವಿವಾಹಿತರಿಗಾಗಿ ಇದು ಶಾಂತಿಯುತ ಸಂವಾದ ಮತ್ತು ಪರಸ್ಪರ ಪ್ರೀತಿ ಬೆಳೆಸುವ ದಿನ. ಸಂಗಾತಿಯೊಂದಿಗೆ ಕಳೆದ ಕ್ಷಣಗಳು ನೆಮ್ಮದಿಯನ್ನು, ಸಂತೋಷವನ್ನು ತರಲಿವೆ. ಮಕ್ಕಳು ವಿದ್ಯಾಭ್ಯಾಸ ಅಥವಾ ಕ್ರೀಡೆಯಲ್ಲಿ ಯಶಸ್ಸು ತರುತ್ತಾರೆ. ಅವಿವಾಹಿತರಿಗಾಗಿ ಹೊಸ ಪರಿಚಯಗಳು ಅಥವಾ ಸಂಬಂಧಗಳ ಪ್ರಾರಂಭ ಸಾಧ್ಯ. ಆದರೆ ಭಾವನಾತ್ಮಕ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಸ್ನೇಹಿತರೊಂದಿಗೆ ಚಿಕ್ಕ ಊಟ ಅಥವಾ ಭೇಟಿ ಸಂತೋಷ ತರುತ್ತದೆ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಮಿತವಚನ ಅತ್ಯಂತ ಮುಖ್ಯ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಆರಾಧನೆ ಅತ್ಯಂತ ಶುಭಕರ. ಮನಸ್ಸಿನ ಅಲೆಮಾಲೆ ಮತ್ತು ಭಯವನ್ನು ನಿವಾರಿಸಲು ಚಂದ್ರನ ಮಂತ್ರ ಜಪ ಹಾಗೂ ದಾನ ಮಾಡುವುದು ಫಲಕಾರಕ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಬಿಳಿ ಹೂವನ್ನು ಅರ್ಪಿಸಿ. ದೇವಿ ಪಾರ್ವತಿ ಅಥವಾ ಚಂದ್ರ ದೇವರ ಪೂಜೆ ಮನಸ್ಸಿಗೆ ಶಾಂತಿ ತರುತ್ತದೆ. ಬಡವರಿಗೆ ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆ ದಾನ ಮಾಡಿದರೆ ಚಂದ್ರನ ಕೃಪೆ ಹೆಚ್ಚಾಗುತ್ತದೆ. ಪೋಷಕರ ಸೇವೆ ಇಂದು ಅತ್ಯಂತ ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರಭಾವದ ಸಂಕೇತ. ಇದು ನಿಮಗೆ ತಾಳ್ಮೆ, ಶಾಂತಿ ಮತ್ತು ಸಂವೇದನಾಶೀಲತೆ ನೀಡುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಸಮತೋಲನ ತರಲು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ತಂಪು, ಶಾಂತಿ ಮತ್ತು ನೆಮ್ಮದಿ ತರುತ್ತದೆ. ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂಗಳನ್ನು ಪೂಜೆಯಲ್ಲಿ ಉಪಯೋಗಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ಪೂಜೆ, ಹೊಸ ಕಾರ್ಯ ಪ್ರಾರಂಭ ಅಥವಾ ವ್ಯವಹಾರ ಸಂಬಂಧಿತ ತೀರ್ಮಾನಗಳನ್ನು ಕೈಗೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೋಬಲ ಮತ್ತು ಚಿಂತನೆಗಳು ಶ್ರೇಷ್ಠ ಸ್ಥಿತಿಯಲ್ಲಿರುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ, ಗೌರವ ಮತ್ತು ನಾಯಕತ್ವದ ಶಕ್ತಿಯಿಂದ ಪ್ರಭಾವ ಬೀರುವ ದಿನವಾಗಿದೆ. ನಿಮ್ಮ ವ್ಯಕ್ತಿತ್ವದ ಹೊಳಪು, ಧೈರ್ಯ ಮತ್ತು ದೃಢ ಸಂಕಲ್ಪ ಇತರರನ್ನು ಆಕರ್ಷಿಸುತ್ತವೆ. ಸೂರ್ಯನಾದ ನಿಮ್ಮ ಸ್ವಾಮಿ ಗ್ರಹ ಇಂದಿನ ದಿನ ಉಜ್ವಲ ಸ್ಥಿತಿಯಲ್ಲಿರುವುದರಿಂದ ಹೊಸ ಅವಕಾಶಗಳು, ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ಹಾಗೂ ಮಾನಸಿಕ ಉತ್ಸಾಹ ಹೆಚ್ಚಾಗುತ್ತದೆ. ಸೋಮವಾರವಾದ್ದರಿಂದ ಚಂದ್ರನ ಪ್ರಭಾವವು ಸೇರಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಗಂಭೀರತೆ ಮತ್ತು ಚಿಂತನಶೀಲತೆ ಉಂಟುಮಾಡುತ್ತದೆ. ಕೆಲಸ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಇದು ಸೂಕ್ತ ಸಮಯ. ಹೊಸ ಯೋಜನೆಗಳು ಅಥವಾ ನಿರ್ಣಯಗಳಲ್ಲಿ ನೀವು ಇಂದು ಮುಂದಾಳತ್ವ ವಹಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತು, ನೋಟ ಮತ್ತು ನಡವಳಿಕೆಯು ಇತರರ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ. ಆದ್ದರಿಂದ ಶಾಂತ ಮನೋಭಾವ ಮತ್ತು ವಿವೇಕದ ಬಳಕೆ ಅಗತ್ಯ. ಸ್ವಲ್ಪ ಅಹಂಕಾರದ ಪ್ರಭಾವವಿದ್ದರೂ ಅದನ್ನು ನಿಯಂತ್ರಿಸಿದರೆ ನಿಮ್ಮ ಶ್ರೇಷ್ಠತೆಯು ಎಲ್ಲೆಡೆ ಗುರುತಿಗೆ ಪಾತ್ರವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಿಂಹರಾಶಿಯವರು ತಮ್ಮ ಕಾರ್ಯನಿಷ್ಠೆ ಮತ್ತು ನಾಯಕತ್ವವನ್ನು ತೋರಿಸುವ ದಿನವಾಗಿದೆ. ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಸಲಹೆಗಳನ್ನು ಪರಿಗಣಿಸಲಾಗುತ್ತದೆ. ಅಧಿಕಾರಿಗಳ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ. ಹಿರಿಯರಿಂದ ಗೌರವ ಮತ್ತು ಹೊಸ ಹೊಣೆಗಾರಿಕೆಗಳು ನಿಮ್ಮ ಕಡೆಗೆ ಬರುತ್ತವೆ. ನಿರ್ವಹಣಾ ಕ್ಷೇತ್ರ, ಸರ್ಕಾರ ಅಥವಾ ಶಿಕ್ಷಣ ಸಂಬಂಧಿತ ವೃತ್ತಿಯಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಅತ್ಯಂತ ಲಾಭದಾಯಕ. ನೀವು ತೋರಿಸುವ ಶಿಸ್ತಿನ ನಡೆ ಮತ್ತು ಧೈರ್ಯವು ಮುಂದಿನ ಪ್ರಗತಿಗೆ ದಾರಿ ಮಾಡುತ್ತದೆ. ಉದ್ಯಮಿಗಳಿಗೆ ಇಂದು ಹೊಸ ಒಪ್ಪಂದಗಳು, ವ್ಯಾಪಾರ ವಿಸ್ತರಣೆ ಅಥವಾ ಹೊಸ ಪಾಲುದಾರಿಕೆಗಳ ಬಗ್ಗೆ ಚಿಂತನೆ ನಡೆಯುವ ದಿನ. ಲೆಕ್ಕಪತ್ರ, ಬಾಕಿ ಹಣ ಮತ್ತು ಗ್ರಾಹಕರ ಸಂಪರ್ಕದಲ್ಲಿ ಸ್ಪಷ್ಟತೆ ತೋರಿಸುವುದು ಲಾಭಕರ.
ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಅವಕಾಶಗಳು ಬಾಗಿಲು ತಟ್ಟುವ ಯೋಗವಿದೆ. ನೀವು ತೋರಿಸುವ ಆತ್ಮವಿಶ್ವಾಸ ಮತ್ತು ದೃಢವಾದ ನಿರ್ಧಾರಗಳು ಯಶಸ್ಸಿನತ್ತ ಕರೆದೊಯ್ಯುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಹಿಂದಿನ ಬಾಕಿ ಹಣಗಳು ವಾಪಸ್ಸಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಆದಾಯದ ಹೊಸ ಮೂಲಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ನಿಯಂತ್ರಣ ಅಗತ್ಯ. ಗೌರವ ಮತ್ತು ಪ್ರತಿಷ್ಠೆಗಾಗಿ ಅನಗತ್ಯ ಖರ್ಚು ಮಾಡುವ ಸಾಧ್ಯತೆ ಇದೆ. ಮನೆ, ವಾಹನ ಅಥವಾ ಅಲಂಕಾರಿಕ ವಸ್ತುಗಳ ಖರೀದಿಗೆ ಮನಸ್ಸು ಒಲಬಹುದು. ಮಿತವ್ಯಯದಿಂದ ನಡೆದುಕೊಳ್ಳಿ. ಹೊಸ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಿಧಾನವಾಗಿ ಕ್ರಮ ಕೈಗೊಳ್ಳಿ. ಚಂದ್ರನ ಪ್ರಭಾವದಿಂದ ಕೆಲವು ಹಣಕಾಸು ನಿರ್ಣಯಗಳಲ್ಲಿ ಭಾವನಾತ್ಮಕ ತೀರ್ಮಾನ ತಪ್ಪುಗಳಿಗೆ ಕಾರಣವಾಗಬಹುದು. ಹಿರಿಯರ ಸಲಹೆ ಅಥವಾ ಪರಿಣಿತರ ಮಾರ್ಗದರ್ಶನ ಪಡೆದು ಹಣಕಾಸು ನಿರ್ವಹಣೆ ಮಾಡಿದರೆ ಲಾಭದ ಸಾಧ್ಯತೆ ಹೆಚ್ಚು. ದಾನ ಧರ್ಮ ಕಾರ್ಯಗಳು ಇಂದು ಶ್ರೇಯಸ್ಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸ್ಥಿರತೆ ಕಂಡುಬರುತ್ತದೆ. ಆದರೆ ತಲೆನೋವು, ಕಣ್ಣಿನ ಒತ್ತಡ ಅಥವಾ ಅತಿಯಾದ ಶ್ರಮದಿಂದ ಉಂಟಾಗುವ ದುರ್ಬಲತೆಯೂ ಇರಬಹುದು. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ವ್ಯಾಯಾಮದಿಂದ ದೈಹಿಕ ಶಕ್ತಿ ಹೆಚ್ಚುತ್ತದೆ. ಮಿತವಾದ ಆಹಾರ ಸೇವನೆ ಮತ್ತು ನೀರಿನ ಸೇವನೆ ಅಗತ್ಯ. ಬಿಸಿ ಅಥವಾ ಮಸಾಲೆ ಆಹಾರಗಳಿಂದ ದೂರವಿರಿ. ಸೂರ್ಯನ ಪ್ರಭಾವದಿಂದ ಶಕ್ತಿ ಹೆಚ್ಚು ಇರಬಹುದು, ಆದರೆ ಅದರ ಅತಿಯಾದ ಬಳಕೆ ಶ್ರಮಕ್ಕೆ ಕಾರಣವಾಗಬಹುದು. ಮೆದುಳಿನ ವಿಶ್ರಾಂತಿ ಮತ್ತು ಧ್ಯಾನದಿಂದ ಮನಃಶಾಂತಿ ಪಡೆಯಿರಿ. ಸೂರ್ಯನ ಉಪಾಸನೆ ಅಥವಾ ಸೂರ್ಯ ನಮಸ್ಕಾರದಿಂದ ದೇಹದಲ್ಲಿ ಶಕ್ತಿಯ ಪುನಃ ಸ್ಥಾಪನೆ ಸಾಧ್ಯ. ಹೃದಯ, ರಕ್ತದೊತ್ತಡ ಅಥವಾ ಕಣ್ಣಿನ ಸಮಸ್ಯೆ ಇದ್ದರೆ ವಿಶ್ರಾಂತಿ ಹಾಗೂ ವೈದ್ಯಕೀಯ ಸಲಹೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಗೌರವ, ಪ್ರೀತಿ ಮತ್ತು ಒಗ್ಗಟ್ಟಿನ ವಾತಾವರಣ ನಿರ್ಮಾಣವಾಗಬಹುದು. ಪೋಷಕರ ಹಾಗೂ ಹಿರಿಯರ ಆಶೀರ್ವಾದದಿಂದ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯ. ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಗೌರವ ದೊರೆಯುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಕೆಲವು ವಿಷಯಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸ ಉಂಟಾಗಬಹುದು. ಅಹಂಕಾರ ಅಥವಾ ಕೋಪದಿಂದ ದೂರವಿರಿ. ಶಾಂತವಾಗಿ ಮಾತನಾಡಿದರೆ ಸಂಬಂಧ ಸುಧಾರಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಯ ವಿಷಯದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಬಂಧು ಬಳಗದವರೊಂದಿಗೆ ಭೇಟಿಗಳು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಸಾಧ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಮದುವೆಯ ಮಾತುಕತೆಗಳು ಶುರುವಾಗಬಹುದು. ಸಂಬಂಧಗಳಲ್ಲಿ ಗೌರವ ಮತ್ತು ಸ್ಪಷ್ಟತೆ ಇರಲಿ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಆರಾಧನೆ ಮತ್ತು ಸೂರ್ಯನ ಉಪಾಸನೆ ಎರಡೂ ಶ್ರೇಷ್ಠ ಫಲ ನೀಡುತ್ತವೆ. ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಎದುರು ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಿದರೆ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 12 ಅಥವಾ 24 ಬಾರಿ ಜಪಿಸಿ. ಹಾಲು, ಬೆಲ್ಲ ಅಥವಾ ಗೋಧಿಯನ್ನು ದಾನ ಮಾಡುವುದು ಇಂದಿನ ಶುಭ ಫಲವನ್ನು ಹೆಚ್ಚಿಸುತ್ತದೆ. ಬಿಳಿ ಅಥವಾ ಕೇಸರಿ ಬಣ್ಣದ ವಸ್ತ್ರ ಧರಿಸುವುದು ಶುಭಕರ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಪ್ರಭಾವದ ಸಂಕೇತ. ಇದು ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಗೌರವದ ಪ್ರತೀಕ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯ, ಶ್ರದ್ಧೆ ಮತ್ತು ಶಿಸ್ತಿನಿಂದ ಉಪಯೋಗಿಸಿದರೆ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ನಿಮ್ಮಲ್ಲಿ ಧೈರ್ಯ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ವಸ್ತುಗಳನ್ನು ಬಳಸುವುದು ಇಂದು ನಿಮ್ಮ ಶಕ್ತಿಯನ್ನು ಬಲಪಡಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ಹೊಸ ಯೋಜನೆಗಳು, ಉದ್ಯೋಗ ಸಂಬಂಧಿತ ಕಾರ್ಯಗಳು ಅಥವಾ ಹಣಕಾಸು ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ವೇಳೆಯಲ್ಲಿ ನಿಮ್ಮ ಮನಃಶಕ್ತಿ ಹಾಗೂ ಸೂರ್ಯನ ಕೃಪೆ ಅತ್ಯಂತ ಬಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಪರಿಶ್ರಮ, ವಿವೇಕ ಮತ್ತು ಕಾರ್ಯಪಟುತೆಯಿಂದ ದಿನವನ್ನು ಸಾಗಿಸಲಿದ್ದಾರೆ. ನಿಮ್ಮ ಶಿಸ್ತಿನ ನಡತೆ ಮತ್ತು ವಿವೇಕಪೂರ್ಣ ತೀರ್ಮಾನಗಳು ಇಂದಿನ ದಿನದ ಪ್ರಮುಖ ಶಕ್ತಿಯಾಗಿವೆ. ಬುದ್ಧಿಯ ಗ್ರಹ ಬುಧನ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಸ್ಪಷ್ಟವಾಗಿದ್ದು ಕಾರ್ಯಯೋಜನೆಗಳಲ್ಲಿ ಕ್ರಮಬದ್ಧತೆ ಕಂಡುಬರುತ್ತದೆ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಹಾಗೂ ಸೂಕ್ಷ್ಮ ದೃಷ್ಟಿ ಇತರರಿಂದ ಮೆಚ್ಚುಗೆ ಪಡೆಯುತ್ತದೆ. ಸಹೋದ್ಯೋಗಿಗಳು ಅಥವಾ ಸ್ನೇಹಿತರು ನಿಮ್ಮ ಸಲಹೆಗಳನ್ನು ಗೌರವಿಸುತ್ತಾರೆ. ಇಂದು ಹಳೆಯ ವಿಷಯಗಳಿಗೆ ಅಂತ್ಯ ಮಾಡಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ದಿನ. ಶನಿವಾರದ ನಂತರದ ಪ್ರಭಾತದ ಶಕ್ತಿ ನಿಮಗೆ ಹೊಸ ಉತ್ಸಾಹ ನೀಡುತ್ತದೆ. ಕೆಲವರು ಇಂದು ತಮ್ಮ ಜೀವನದ ಪ್ರಮುಖ ತೀರ್ಮಾನಗಳ ಕುರಿತಾಗಿ ಆಲೋಚನೆ ನಡೆಸುವ ಸಾಧ್ಯತೆ ಇದೆ. ಹೊಸ ವಿಚಾರಗಳು, ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ವೃತ್ತಿಜೀವನದಲ್ಲಿ ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಯೋಗವಿದೆ. ಆದರೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಸೂಕ್ತ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಶಿಸ್ತಿನ ಮತ್ತು ಕಾರ್ಯಪಟುತೆಯ ದಿನ. ಕೆಲಸದ ಸ್ಥಳದಲ್ಲಿ ನೀವು ತೋರಿಸುವ ಸೂಕ್ಷ್ಮ ಗಮನ, ಪರಿಶೀಲನೆ ಮತ್ತು ನಿಖರತೆ ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಮೇಲಧಿಕಾರಿಗಳ ಮೆಚ್ಚುಗೆ ಹಾಗೂ ವಿಶ್ವಾಸ ದೊರೆಯಬಹುದು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳ ನೇತೃತ್ವದ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ನಿಮ್ಮ ನಿರ್ವಹಣಾ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಸೂಕ್ತ ಸಮಯ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಹಣದ ಹರಿವು, ಮಾರಾಟ ಅಥವಾ ಗ್ರಾಹಕ ಸಂಪರ್ಕಗಳಲ್ಲಿ ಸುಧಾರಣೆ ಕಾಣುವ ಯೋಗವಿದೆ. ವ್ಯವಹಾರದಲ್ಲಿ ಹೊಸ ತಂತ್ರಜ್ಞಾನ ಅಥವಾ ಹೊಸ ವಿಧಾನಗಳ ಅಳವಡಿಕೆ ಕುರಿತು ಚಿಂತನೆ ಮಾಡಬಹುದು. ದಾಖಲೆಗಳು, ಒಪ್ಪಂದಗಳು, ತೆರಿಗೆ ಅಥವಾ ಲೆಕ್ಕಪತ್ರಗಳಲ್ಲಿ ಸೂಕ್ಷ್ಮ ಗಮನ ಅತ್ಯವಶ್ಯಕ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಇಂದಿನ ದಿನ ಮಾಹಿತಿ ಸಂಗ್ರಹಣೆ, ತಯಾರಿ ಮತ್ತು ಸಂಪರ್ಕ ವೃದ್ಧಿಗೆ ಬಳಸಿಕೊಳ್ಳುವುದು ಉತ್ತಮ. ಹೊಸ ಅವಕಾಶಗಳ ಬೀಜ ಬಿತ್ತುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಕ್ರಮಬದ್ಧತೆಯ ಅಗತ್ಯವಿದೆ. ನಿಮ್ಮ ಖರ್ಚು ಮತ್ತು ಆದಾಯದ ಮಧ್ಯೆ ಸಮತೋಲನ ಕಾಪಾಡಬೇಕು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ. ಕೆಲವು ಅನಿರೀಕ್ಷಿತ ಲಾಭಗಳ ಯೋಗವೂ ಇದೆ, ವಿಶೇಷವಾಗಿ ಪೂರ್ವದಲ್ಲಿ ಮಾಡಿದ ಬುದ್ಧಿಪೂರ್ಣ ಹೂಡಿಕೆಗಳಿಂದ. ಹೊಸ ಹೂಡಿಕೆ ಅಥವಾ ಬಂಡವಾಳ ಹೂಡುವ ಯೋಜನೆಗಳನ್ನು ಇಂದು ಸಂಪೂರ್ಣವಾಗಿ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದು ಒಳಿತು. ಕುಟುಂಬದ ಸದಸ್ಯರ ಖರ್ಚಿನ ಮೇಲೂ ನಿಯಂತ್ರಣ ಅಗತ್ಯ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ತಾಳಬೇಕು. ಇಂದಿನ ದಿನ ದೊಡ್ಡ ಹಣಕಾಸು ನಿರ್ಧಾರಗಳಿಗಿಂತ ಸಂಗ್ರಹ ಮತ್ತು ಯೋಜನೆಗೆ ಉತ್ತಮ. ವ್ಯಾಪಾರಿಗಳಿಗೆ ಸ್ಥಳೀಯ ವ್ಯವಹಾರಗಳಲ್ಲಿ ಮಧ್ಯಮ ಮಟ್ಟದ ಲಾಭದ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಮತ್ತು ಅನುಭವದ ಆಧಾರದಲ್ಲಿ ಹಣಕಾಸಿನ ನಿರ್ವಹಣೆ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಸರಾಸರಿ ಫಲದಾಯಕ. ದೈಹಿಕ ಶ್ರಮದಿಂದ ಸ್ವಲ್ಪ ದುರ್ಬಲತೆ, ತಲೆನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆ ಕಾಣಿಸಬಹುದು. ಹಸಿವು ನಿಯಂತ್ರಣ ಮತ್ತು ಆಹಾರ ಪದ್ಧತಿಯಲ್ಲಿ ನಿಯಮ ಅಗತ್ಯ. ನೀರಿನ ಸೇವನೆ ಹೆಚ್ಚಿಸಿ ಹಾಗೂ ಫಾಸ್ಟ್ ಫುಡ್ ತಪ್ಪಿಸಿ. ಮನೋವೈಕಲ್ಯ ಅಥವಾ ಆತಂಕದಿಂದ ದೂರವಿರಿ. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಕೆಲವು ವೇಳೆ ಹೆಚ್ಚು ಯೋಚನೆಗೆ ಕಾರಣವಾಗಿ ನಿದ್ರಾಹೀನತೆಯನ್ನು ತರಬಹುದು. ಸಂಜೆಯ ವೇಳೆಯಲ್ಲಿ ಸೌಮ್ಯ ಸಂಗೀತ, ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಮನಃಶಾಂತಿಗೆ ಸಹಕಾರಿಯಾಗುತ್ತದೆ. ಹಸಿರು ತರಕಾರಿಗಳು, ಹಾಲು ಮತ್ತು ಹಣ್ಣುಗಳ ಸೇವನೆ ಆರೋಗ್ಯ ಸುಧಾರಣೆಗೆ ಸಹಾಯಕ. ಯೋಗ ಮತ್ತು ಶ್ವಾಸ ವ್ಯಾಯಾಮದಿಂದ ಶಕ್ತಿಯನ್ನು ಪುನರ್ಸ್ಥಾಪಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಮತೋಲನ ಮತ್ತು ಶಾಂತಿ ಉಳಿಸಲು ನಿಮ್ಮ ವಿವೇಕ ಮುಖ್ಯ ಪಾತ್ರ ವಹಿಸುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಅಲ್ಪ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೂ ಶಾಂತ ಧ್ವನಿಯಲ್ಲಿ ಮಾತನಾಡಿ ನಯ ಮಾಡಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆ ಗೌರವಿಸುವುದು ನಿಮ್ಮ ಮನೆಯ ಶಾಂತಿಗೆ ಕಾರಣವಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ವಿವಾಹ ಸಂಬಂಧಿತ ಮಾತುಕತೆಗಳ ಆರಂಭದ ಯೋಗವಿದೆ. ಸ್ನೇಹಿತರಿಂದ ಸಹಕಾರ ಸಿಗುತ್ತದೆ. ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂತಾನ ಸಂಬಂಧಿತ ವಿಷಯಗಳಲ್ಲಿ ಸಂತೋಷದ ಸುದ್ದಿ ಬರುವ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸಂಯಮ ಮತ್ತು ಸಹಾನುಭೂತಿಯು ಸಂಬಂಧವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನ ಆಧ್ಯಾತ್ಮಿಕ ಚಿಂತನೆಗೆ ಸೂಕ್ತ. ಭೂಮಿ ತತ್ವದ ಪ್ರಭಾವದಿಂದ ಮನಸ್ಸು ಶಾಂತವಾಗಿರುತ್ತದೆ. ದೇವಿ ಲಕ್ಷ್ಮಿ ಅಥವಾ ವಿಷ್ಣುವಿನ ಆರಾಧನೆ ನಿಮಗೆ ಶ್ರದ್ಧೆ ಮತ್ತು ಧೈರ್ಯ ನೀಡುತ್ತದೆ. ಓಂ ನಾರಾಯಣಾಯ ನಮಃ ಅಥವಾ ಓಂ ಶ್ರೀಂ ಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 11 ಅಥವಾ 27 ಬಾರಿ ಜಪಿಸಿ. ಬಿಳಿ ಅಥವಾ ಹಸಿರು ಹೂವನ್ನು ದೇವರಿಗೆ ಅರ್ಪಿಸಿ. ಬಡವರಿಗೆ ಪುಸ್ತಕ ಅಥವಾ ಆಹಾರ ದಾನ ಮಾಡುವುದು ಇಂದಿನ ದಿನದ ಪವಿತ್ರ ಕೃತ್ಯ. ಆಧ್ಯಾತ್ಮಿಕ ಗ್ರಂಥ ಓದುವುದು, ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಮನಃಶುದ್ಧಿಗೆ ಕಾರಣವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧನ ಶಕ್ತಿಯ ಸಂಕೇತವಾಗಿದ್ದು ಬುದ್ಧಿವಂತಿಕೆ, ಸಂವಹನ ಹಾಗೂ ವಿವೇಕದ ಪ್ರತೀಕ. ಹೊಸ ಕಲಿಕೆ ಮತ್ತು ವಿಶ್ಲೇಷಣಾತ್ಮಕ ಚಟುವಟಿಕೆಗಳಿಗೆ ಇದು ಉತ್ತಮ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ಶಾಂತಿ ಮತ್ತು ಪುನರ್ಶಕ್ತಿಯ ಸಂಕೇತ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಸಸ್ಯಗಳ ಸಾನ್ನಿಧ್ಯ ಇಂದಿನ ದಿನ ಶುಭಕಾರಕ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:30 ಈ ಸಮಯದಲ್ಲಿ ವೃತ್ತಿ, ವ್ಯವಹಾರ ಮತ್ತು ಹಣಕಾಸು ತೀರ್ಮಾನಗಳಿಗೆ ಉತ್ತಮ ಫಲ ದೊರೆಯುತ್ತದೆ. ನಿಮ್ಮ ಬುದ್ಧಿಶಕ್ತಿಯು ಈ ಸಮಯದಲ್ಲಿ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ
ಇಂದು ತುಲಾ ರಾಶಿಯವರು ಸಮತೋಲನ, ವಿನಯಶೀಲತೆ ಮತ್ತು ಬುದ್ಧಿವಂತಿಕೆಯ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ನಡೆಸುವ ಸಾಧ್ಯತೆ ಇದೆ. ಶುಕ್ರನ ಪ್ರಭಾವದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಕತೆ, ಮಾತಿನ ಮೃದುತ್ವ ಮತ್ತು ಕಲಾತ್ಮಕ ಚಾತುರ್ಯ ಸ್ಪಷ್ಟವಾಗುತ್ತದೆ. ಜನರೊಂದಿಗೆ ಉತ್ತಮ ಸಂವಾದ, ಹೊಸ ಪರಿಚಯಗಳು ಮತ್ತು ಸೌಹಾರ್ದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರಗಳಲ್ಲಿ ತಾರ್ಕಿಕತೆಯ ಜೊತೆಗೆ ಭಾವನಾತ್ಮಕ ಸ್ಪಂದನೆಯೂ ಸಹ ಪ್ರಭಾವ ಬೀರುತ್ತದೆ. ಯಾವುದೇ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಎರಡು ಬದಿಯನ್ನು ಪರಿಗಣಿಸಿ ನಡೆದುಕೊಳ್ಳಿ. ಇಂದಿನ ದಿನ ಧೈರ್ಯ ಮತ್ತು ಸಹನೆ ಪರೀಕ್ಷಿಸುವ ದಿನವಾದರೂ ನಿಮ್ಮ ನಯವಾದ ಧೋರಣೆ ಅದನ್ನು ಸುಗಮಗೊಳಿಸುತ್ತದೆ. ಹೊಸ ಯೋಜನೆಗಳು, ಸಭೆಗಳು ಅಥವಾ ಚರ್ಚೆಗಳಲ್ಲಿ ನಿಮ್ಮ ನಿಪುಣ ಮಾತುಗಳು ಇತರರ ಮನಸ್ಸು ಗೆಲ್ಲಬಹುದು. ಕಲಾ, ಸಂಗೀತ, ವಿನ್ಯಾಸ ಮತ್ತು ಸೌಂದರ್ಯ ಕ್ಷೇತ್ರದವರು ಹೊಸ ಪ್ರೇರಣೆಯನ್ನು ಪಡೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದಿನ ದಿನ ಪ್ರಗತಿಯ ಚಿಹ್ನೆ. ನಿಮ್ಮ ಕಾರ್ಯನಿಷ್ಠೆ ಮತ್ತು ವೃತ್ತಿಪರ ಶೈಲಿಯಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರ ದೊರೆತು ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಕೆಲವು ಮಂದಿಗೆ ಹುದ್ದೆಯ ಬದಲಾವಣೆ ಅಥವಾ ಹೊಸ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಇಂದು ಹೊಸ ಅವಕಾಶಗಳ ಕುರಿತು ಸುದ್ದಿ ಕೇಳಬಹುದು. ವಿದೇಶ ಅಥವಾ ಬೇರೆ ಸ್ಥಳದ ಉದ್ಯೋಗದ ಯೋಗವಿದೆ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತ ನಡವಳಿಕೆ ಯಶಸ್ಸಿನ ದಾರಿ ತೆರೆದಿಡುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಸಮತೋಲನದ ಅಗತ್ಯವಿದೆ. ಹೊಸ ಗ್ರಾಹಕರು ಅಥವಾ ಪಾಲುದಾರರು ಸಂಪರ್ಕ ಸಾಧಿಸುವರು. ಆದರೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವ ಮೊದಲು ಅದರ ಎಲ್ಲ ಅಂಶಗಳನ್ನು ಗಮನಿಸಿ ನಡೆದುಕೊಳ್ಳಿ. ಹಣದ ವ್ಯವಹಾರಗಳಲ್ಲಿ ದಾಖಲೆಗಳ ಪರಿಶೀಲನೆ ಮುಖ್ಯ. ವ್ಯಾಪಾರ ವೃದ್ಧಿಗೆ ಇಂದಿನ ದಿನ ಮಧ್ಯಮ ಮಟ್ಟದ ಸಹಕಾರ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಾಧಾರಣದಿಂದ ಉತ್ತಮ. ಕೆಲವು ಹಳೆಯ ಬಾಕಿಗಳು ವಾಪಸ್ ದೊರೆಯುವ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗಬಾರದು ಎಂಬ ನಿಯಂತ್ರಣ ಅಗತ್ಯ. ಖರ್ಚು ಮತ್ತು ಆದಾಯದ ಸಮತೋಲನ ಕಾಪಾಡುವುದು ಮುಖ್ಯ. ಹೊಸ ಹೂಡಿಕೆಗಳು ಅಥವಾ ಆಸ್ತಿಯ ವಿಚಾರದಲ್ಲಿ ಇಂದು ಚಿಂತನೆ ಮಾಡಬಹುದು, ಆದರೆ ತೀರ್ಮಾನ ಕೈಗೊಳ್ಳಲು ಮತ್ತೊಂದು ದಿನ ನಿರೀಕ್ಷಿಸುವುದು ಉತ್ತಮ. ವ್ಯಾಪಾರಿಗಳಿಗೆ ಲಾಭದ ಯೋಗ ಇದ್ದರೂ ಹಣದ ಹರಿವಿನಲ್ಲಿ ಅಲ್ಪ ವಿಳಂಬ ಉಂಟಾಗಬಹುದು. ವಿದೇಶ ಅಥವಾ ರಾಜ್ಯದ ಹೊರಗಿನ ವ್ಯಾಪಾರಿಗಳಿಂದ ಲಾಭದ ಅವಕಾಶವಿದೆ. ಹಣಕಾಸು ಯೋಜನೆಗಳಲ್ಲಿ ಹಿರಿಯರ ಸಲಹೆ ಪಡೆಯಿರಿ. ಚಂಚಲ ಚಿಂತನೆಗಳು ಹಣಕಾಸು ನಿರ್ಧಾರಗಳಲ್ಲಿ ತಪ್ಪು ತೀರ್ಮಾನಕ್ಕೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಾಮಾನ್ಯ. ಆದರೆ ಶರೀರದ ಸೌಂದರ್ಯ, ಚರ್ಮ, ಕಣ್ಣು ಮತ್ತು ಕಂಠದ ಭಾಗದ ಆರೈಕೆ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ. ಸರಿಯಾದ ಆಹಾರ, ನೀರಿನ ಪ್ರಮಾಣ ಮತ್ತು ವಿಶ್ರಾಂತಿ ಮುಖ್ಯ. ಶುಕ್ರನ ಪ್ರಭಾವದಿಂದ ಕೆಲವರಿಗೆ ಅಲರ್ಜಿ, ಚರ್ಮದ ಅಸೌಕರ್ಯ ಅಥವಾ ಅಲ್ಪ ತಲೆನೋವು ಉಂಟಾಗಬಹುದು. ಯೋಗ, ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಶೀತಳ ನೀರಿನಲ್ಲಿ ಸ್ನಾನ ಆರೋಗ್ಯ ಸುಧಾರಣೆಗೆ ಸಹಕಾರಿ. ಮನಸ್ಸಿನಲ್ಲಿ ಶಾಂತಿ ಕಾಪಾಡುವುದು ಮುಖ್ಯ. ಆತಂಕ ಅಥವಾ ಅತಿಯಾಗಿ ಚಿಂತೆ ಮಾಡುವ ಸ್ವಭಾವದಿಂದ ದೂರವಿರಿ. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ತಾಜಾ ಹಾಲು ಸೇವನೆ ಲಾಭದಾಯಕ. ರಾತ್ರಿ ಹೊತ್ತು ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಹರ್ಷದ ವಾತಾವರಣ. ಪತ್ನಿ, ಪತಿಯೊಂದಿಗೆ ಮಾತುಕತೆಗಳಲ್ಲಿ ಸಮತೋಲನ ಕಾಪಾಡುವುದು ಅಗತ್ಯ. ಅಲ್ಪ ವಿಚಾರಗಳಿಂದ ವಾಗ್ವಾದ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತವಚನ ಅನುಸರಿಸಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗೆ ಸಂತೋಷದ ಸುದ್ದಿ ಸಿಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಕಾರ್ಯಗಳಲ್ಲಿ ಶ್ರೇಷ್ಠ ಫಲ ನೀಡುತ್ತದೆ. ವಿವಾಹಿತರಾದವರಿಗೆ ಸಂಗಾತಿಯ ಪ್ರೀತಿ, ಸಹಕಾರ ಮತ್ತು ಮನಃಶಾಂತಿ ದೊರೆಯುತ್ತದೆ. ಅವಿವಾಹಿತರಿಗೆ ಹೊಸ ಸ್ನೇಹ ಅಥವಾ ಪ್ರೇಮ ಸಂಬಂಧದ ಆರಂಭದ ಸೂಚನೆ. ಆದರೆ ಯಾವುದೇ ಹೊಸ ಸಂಬಂಧದಲ್ಲಿ ನಂಬಿಕೆ ಮತ್ತು ಮಿತಿಯನ್ನು ಕಾಪಾಡುವುದು ಅಗತ್ಯ. ಕುಟುಂಬದ ಒಟ್ಟಾರೆ ಪರಿಸ್ಥಿತಿಯಲ್ಲಿ ನೆಮ್ಮದಿ ಮತ್ತು ಸಂತೋಷದ ಅನುಭವ ಉಂಟಾಗುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಆರಾಧನೆ ಮತ್ತು ದೇವಿ ಪಾರ್ವತಿಯ ಸ್ಮರಣೆ ಅತ್ಯಂತ ಶುಭಕರ. ಮನಃಶಾಂತಿ ಮತ್ತು ಸಮತೋಲನಕ್ಕಾಗಿ ಧ್ಯಾನ, ಜಪ ಅಥವಾ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಶಾಂತ ವಾತಾವರಣವನ್ನು ಕಾಪಾಡಿ. ಓಂ ಶ್ರೀಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಕ್ರನ ಕೃಪೆ ಪಡೆಯಲು ಸಹಕಾರಿ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಬಿಳಿ ಹೂವನ್ನು ಅರ್ಪಿಸಿ. ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಕಾಲ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆರ್ಥಿಕ ಪ್ರಗತಿಯ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗೂ ಇಂದಿನ ದಿನ ಸೂಕ್ತ. ಬಡವರಿಗೆ ಅಕ್ಕಿ ಅಥವಾ ಹಾಲಿನ ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರನ ಶಕ್ತಿ ಮತ್ತು ಸೌಂದರ್ಯತೆಯ ಸಂಕೇತ.
ಇದು ಜೀವನದಲ್ಲಿ ಸಮತೋಲನ, ಸುಖ ಮತ್ತು ಯಶಸ್ಸನ್ನು ತರುತ್ತದೆ. ಸಾಮಾಜಿಕ ಸಂಬಂಧಗಳಲ್ಲಿ ಸಹಕಾರ ಮತ್ತು ಪ್ರೀತಿಯು ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತಾಜಾತನ, ಶಾಂತಿ ಮತ್ತು ಹೊಸತನದ ಸಂಕೇತ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಸಸ್ಯಗಳ ಬಳಕೆ ಮನಸ್ಸಿಗೆ ಶಾಂತಿ ತರುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ 11 ರಿಂದ 30ರವರೆಗೆ. ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು, ಹಣಕಾಸು ವ್ಯವಹಾರಗಳು ಮತ್ತು ಕುಟುಂಬ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಚಿಂತನೆಯ ಸ್ಪಷ್ಟತೆ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಮನಸ್ಸಿನಲ್ಲಿ ತೀವ್ರ ಚಿಂತನೆ, ಆಳವಾದ ವಿಶ್ಲೇಷಣೆ ಮತ್ತು ಆತ್ಮ ಪರಿಶೀಲನೆಯ ಮನೋಭಾವದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಒಳಜ್ಞಾನ ಮತ್ತು ಆಂತರಿಕ ಬಲ ಇಂದು ಹೆಚ್ಚು ಕಾರ್ಯನಿರ್ವಹಿಸುತ್ತದೆ. ಶಾಂತವಾಗಿ ಆದರೆ ದೃಢವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಿಮಗೆ ದೊರೆಯುತ್ತದೆ. ಇಂದು ನೀವು ನಿಮ್ಮ ಕೆಲಸದಲ್ಲಿ ಅತ್ಯಂತ ಕೇಂದ್ರೀಕೃತವಾಗಿದ್ದು, ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸಮಾಧಾನದಿಂದ ಕಾರ್ಯನಿರ್ವಹಿಸಬಲ್ಲಿರಿ. ಗ್ರಹಸ್ಥಿತಿಯಲ್ಲಿ ಚಂದ್ರನು ಕೇತು ಸಹಯೋಗದಲ್ಲಿರುವುದರಿಂದ ಕೆಲವು ಭಾವನಾತ್ಮಕ ಅಲೆಮಾಲೆ ಉಂಟಾಗಬಹುದು. ಆದರೆ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಅದನ್ನು ಶ್ರೇಷ್ಠ ಫಲವಾಗಿ ಪರಿವರ್ತಿಸಬಹುದು. ಇದು ಆಂತರಿಕ ಶಕ್ತಿಯನ್ನು ಮರುಜೀವನಗೊಳಿಸುವ, ನಿಮ್ಮ ಗುರಿಗಳನ್ನು ಪುನರ್ ಪರಿಶೀಲಿಸುವ ಮತ್ತು ಹೊಸ ಯೋಜನೆಗಳ ರೂಪುರೇಷೆಗಳನ್ನು ಸಿದ್ಧಪಡಿಸುವ ದಿನವಾಗಿದೆ. ಕೆಲವು ಹಳೆಯ ವಿಷಯಗಳಲ್ಲಿ ಸ್ಪಷ್ಟತೆ ಉಂಟಾಗಬಹುದು. ನೀವು ಇಂದಿನ ದಿನದಲ್ಲಿ ಗೌಪ್ಯ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಇತರರ ವಿಚಾರಗಳಲ್ಲಿ ತೊಡಗದೆ ನಿಮ್ಮ ಕೆಲಸದ ಕಡೆಗೆ ಶ್ರದ್ಧೆ ಕೊಡುವುದರಿಂದ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಇಂದು ತಮ್ಮ ಕೌಶಲ್ಯ, ಪರಿಶ್ರಮ ಮತ್ತು ನಿಷ್ಠೆ ಪ್ರದರ್ಶಿಸಲು ಉತ್ತಮ ಅವಕಾಶ ಪಡೆಯುತ್ತಾರೆ. ನಿಮಗೆ ಹಿರಿಯರ ವಿಶ್ವಾಸ ಹೆಚ್ಚುತ್ತದೆ. ಪ್ರಸ್ತುತ ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಾಜೆಕ್ಟುಗಳು ನಿಮ್ಮ ಮೇಲೆ ಬರಬಹುದು. ಅವು ನಿಮಗೆ ಮುಂದಿನ ಪ್ರಗತಿಯ ದಾರಿಯಾಗಿದೆ. ಕೆಲವರಿಗಾದರೆ ಸಹೋದ್ಯೋಗಿಗಳಿಂದ ಕೆಲವು ಅಸಹಕಾರ ಅಥವಾ ಅಸೂಯೆ ಉಂಟಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಶಾಂತ ಮತ್ತು ಶಿಸ್ತಿನ ನಡೆ ಅದನ್ನು ನಿಷ್ಕ್ರಿಯಗೊಳಿಸಬಲ್ಲದು. ಸಣ್ಣ ವಿವಾದಗಳಲ್ಲಿ ತಲೆ ಹಾಕದೆ ನಿಮ್ಮ ಕಾರ್ಯದಲ್ಲಿ ಕೇಂದ್ರೀಕೃತವಾಗಿರಿ. ವೃತ್ತಿ ಬದಲಿ ಯೋಚನೆ ಇರುವವರಿಗೆ ಇಂದು ಹೊಸ ಸಂಪರ್ಕಗಳು ಅಥವಾ ಸಂದರ್ಶನದ ಆಹ್ವಾನಗಳು ಬರಬಹುದು. ನಿಮ್ಮ ಪ್ರಸ್ತುತಿ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ಉದ್ಯಮಿಗಳು ಇಂದು ವ್ಯವಹಾರದಲ್ಲಿ ಹಣದ ಓಟವನ್ನು ಸರಿಯಾಗಿ ನಿರ್ವಹಿಸಬೇಕು. ಹಳೆಯ ಬಾಕಿಗಳು ವಾಪಸ್ ಪಡೆಯುವ ಅವಕಾಶವಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳಿ. ವ್ಯವಹಾರ ಪಾಲುದಾರಿಕೆಗಳಲ್ಲಿ ಸ್ಪಷ್ಟತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ನಿಯಂತ್ರಣ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಆದರೆ ಪೂರ್ವಭಾವಿ ಯೋಜನೆ ನಿಮಗೆ ನಷ್ಟ ತಪ್ಪಿಸುತ್ತದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿಗಳ ವಾಪಸ್ಸಿನಿಂದ ಲಾಭದ ಸೂಚನೆ ಇದೆ. ನೀವು ಹಣಕಾಸು ನಿರ್ವಹಣೆಯಲ್ಲಿ ಇಂದು ಪ್ರೌಢ ದೃಷ್ಟಿಕೋನ ತೋರಿಸಬೇಕು. ಬಂಡವಾಳ ಹೂಡಿಕೆಗೆ ಇದು ಮಧ್ಯಮ ದಿನ. ಅಪಾಯಕಾರಿಯಾದ ಯೋಜನೆಗಳಲ್ಲಿ ಹಣ ಹೂಡಬೇಡಿ. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಶ್ರೇಷ್ಠ. ಕುಟುಂಬ ಅಥವಾ ಆಸ್ತಿ ಸಂಬಂಧಿತ ಖರ್ಚುಗಳು ಸಾಧ್ಯ. ಆದಾಯ ಸ್ಥಿರವಾಗಿದ್ದರೂ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಎಚ್ಚರಿಕೆಯ ದಿನ. ಚಂದ್ರ ಮತ್ತು ಕೇತು ಪ್ರಭಾವದಿಂದ ಮಾನಸಿಕ ಒತ್ತಡ, ನಿದ್ರಾಭಾವ ಅಥವಾ ಶರೀರದ ದುರ್ಬಲತೆ ಅನುಭವಿಸಬಹುದು. ವಿಶ್ರಾಂತಿ ಮತ್ತು ಶಾಂತ ಪರಿಸರದಲ್ಲಿ ಸಮಯ ಕಳೆಯುವುದು ಅಗತ್ಯ. ಪಚನ ಸಂಬಂಧಿತ ಸಮಸ್ಯೆಗಳು, ತಲೆನೋವು ಅಥವಾ ಕಣ್ಣು ನೋವು ಉಂಟಾಗಬಹುದು. ನೀರಿನ ಪ್ರಮಾಣ ಹೆಚ್ಚಿಸಿ ಮತ್ತು ತೈಲಯುಕ್ತ ಆಹಾರ ತಪ್ಪಿಸಿ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದಿಂದ ಮನಃಶಾಂತಿ ಮತ್ತು ಶರೀರದ ಸಮತೋಲನ ಸಾಧ್ಯ. ಹಸಿರು ಎಲೆ ತರಕಾರಿಗಳು, ಹಣ್ಣುಗಳು ಮತ್ತು ಶುದ್ಧ ನೀರು ಸೇವನೆ ಉತ್ತಮ. ಶರೀರದ ಉಷ್ಣತೆಯನ್ನು ನಿಯಂತ್ರಿಸಲು ತಂಪಾದ ಹಾಲು ಅಥವಾ ತುಪ್ಪ ಸೇವನೆ ಉಪಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸೌಮ್ಯತೆ ಮತ್ತು ಸಹನೆಯ ಅಗತ್ಯವಿದೆ. ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಶಾಂತವಾಗಿ ಮಾತನಾಡಿ. ವಿವಾಹಿತರಿಗೆ ಸಂಗಾತಿಯ ಮನೋಭಾವ ಅಲ್ಪ ಚಂಚಲವಾಗಿರಬಹುದು, ಆದರೆ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಎಲ್ಲಾ ವಿಷಯಗಳು ಸಮಾಧಾನದಿಂದ ಬಗೆಹರಿಯುತ್ತವೆ. ಪರಸ್ಪರ ಪ್ರೀತಿ ಮತ್ತು ಗೌರವವು ಕುಟುಂಬದ ನೆಮ್ಮದಿಯನ್ನು ಉಳಿಸುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಅವರ ಆಶೀರ್ವಾದದಿಂದ ಮನೆಯ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗೆ ಉತ್ತೇಜನ ನೀಡುವುದು ಇಂದು ಶುಭಕಾರಕ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಸಂವಾದದ ಯೋಗವಿದೆ, ಆದರೆ ತೀರ್ಮಾನಗಳಲ್ಲಿ ತ್ವರಿತ ಬೇಡ.
ವಿವೇಕದಿಂದ ನಡೆದುಕೊಳ್ಳಿ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರ ಮತ್ತು ಶಿವನ ಆರಾಧನೆ ಅತ್ಯಂತ ಶುಭಕರ. ಚಂದ್ರನ ಶಕ್ತಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಶಿವನ ಕೃಪೆಯಿಂದ ಆಂತರಿಕ ಶಕ್ತಿ ಹೆಚ್ಚುತ್ತದೆ. ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ ಫಲ ನೀಡುತ್ತದೆ. ಬೆಳ್ಳಿಯ ಪಾತ್ರೆಯಲ್ಲಿ ಹಾಲು ಅಥವಾ ಬಿಳಿ ಹೂವನ್ನು ಅರ್ಪಿಸಿ ಶಿವನ ಸನ್ನಿಧಿಯಲ್ಲಿ ಧ್ಯಾನ ಮಾಡುವುದು ಮನಸ್ಸಿನ ಅಶಾಂತಿಯನ್ನು ನಿವಾರಿಸುತ್ತದೆ. ಕರ್ಮಚಾರಿಗಳಿಗೆ ಅಥವಾ ಬಡವರಿಗೆ ಅನ್ನದಾನ, ಹಾಲು ಅಥವಾ ಬಟ್ಟೆ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಧೈರ್ಯ, ತಾಳ್ಮೆ ಮತ್ತು ಚುರುಕುತನದ ಸಂಕೇತ. ನಿಮ್ಮ ಕಾರ್ಯಗಳಲ್ಲಿ ನಿಖರತೆ ಮತ್ತು ದೃಢತೆ ತರಲು ಇದು ಸಹಕಾರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ, ಚೇತನ ಮತ್ತು ಶಕ್ತಿಯ ಸಂಕೇತ. ಕೆಂಪು ಬಣ್ಣದ ಉಡುಗೆ ಅಥವಾ ಅಲಂಕಾರಿಕ ವಸ್ತು ಬಳಕೆ ಇಂದು ನಿಮಗೆ ಆತ್ಮವಿಶ್ವಾಸ ಮತ್ತು ಯಶಸ್ಸು ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ 1 ರಿಂದ 30ರವರೆಗೆ. ಈ ಸಮಯದಲ್ಲಿ ಪ್ರಮುಖ ತೀರ್ಮಾನಗಳು, ಹಣಕಾಸು ವ್ಯವಹಾರಗಳು ಮತ್ತು ದೈವಿಕ ಪೂಜೆಗಳು ಉತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಮನೋಸ್ಥಿತಿ ಶ್ರೇಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಚಿಂತನೆ, ತೀರ್ಮಾನ ಶಕ್ತಿ ಮತ್ತು ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ತುಂಬಿರುವ ದಿನವಾಗಿದೆ. ಗುರುಗ್ರಹನ ಅನುಗ್ರಹದಿಂದ ಜ್ಞಾನ, ಆತ್ಮವಿಶ್ವಾಸ ಮತ್ತು ಉತ್ಸಾಹವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ. ನಿಮ್ಮ ಮಾತುಗಳು ಇತರರನ್ನು ಪ್ರೇರೇಪಿಸುತ್ತವೆ ಮತ್ತು ನೀವು ಕೈಗೊಂಡ ಕೆಲಸಗಳಲ್ಲಿ ಉನ್ನತ ಮಟ್ಟದ ಸ್ಪಷ್ಟತೆ ಹಾಗೂ ಕಠಿಣ ಶಿಸ್ತನ್ನು ಪ್ರದರ್ಶಿಸುತ್ತೀರಿ. ಇಂದಿನ ದಿನ ವಿದ್ಯಾಭ್ಯಾಸ, ಅಧ್ಯಾತ್ಮ ಮತ್ತು ಸೃಜನಾತ್ಮಕ ಚಿಂತನೆಗೆ ತುಂಬಾ ಅನುಕೂಲಕರವಾಗಿದೆ. ಕೆಲವರು ಹೊಸ ಮಾರ್ಗದರ್ಶನ ಅಥವಾ ಜೀವನದ ಉದ್ದೇಶದ ಅರಿವಿಗೆ ಬರುತ್ತಾರೆ. ಇಂದು ನೀವು ನಿಮ್ಮ ಜೀವನದ ಕೆಲವು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಪ್ರೇರಿತರಾಗಬಹುದು. ಚಂದ್ರನ ಸಹಕಾರದಿಂದ ಮನಸ್ಸಿನಲ್ಲಿ ಉಲ್ಲಾಸ ಮತ್ತು ಧೈರ್ಯ ಇದೆ, ಆದರೆ ತುರ್ತು ಕ್ರಮಗಳಿಂದ ದೂರವಿರಿ. ಧೈರ್ಯದಿಂದ ಮತ್ತು ವಿವೇಕದಿಂದ ನಡೆಯುವವರು ಇಂದು ಯಶಸ್ಸು ಮತ್ತು ಗೌರವವನ್ನು ಪಡೆಯುತ್ತಾರೆ. ಹೊಸ ವ್ಯಕ್ತಿಗಳ ಪರಿಚಯ, ಉನ್ನತ ಅಧಿಕಾರಿಗಳೊಂದಿಗೆ ಮಾತುಕತೆ ಮತ್ತು ಕೆಲಸದ ಹೊಸ ದಾರಿಗಳು ಇಂದು ಸಾಧ್ಯವಾಗುತ್ತವೆ. ಧೈರ್ಯ, ಸತ್ಯನಿಷ್ಠೆ ಮತ್ತು ಧಾರ್ಮಿಕ ಮನೋಭಾವ ಇಂದಿನ ದಿನದ ಆಧಾರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಇಂದು ಹೊಸ ಉತ್ಸಾಹದಿಂದ ಕೆಲಸ ಆರಂಭಿಸುತ್ತಾರೆ. ಹಿರಿಯರ ಮೆಚ್ಚುಗೆ, ಹೊಸ ಹೊಣೆಗಾರಿಕೆ ಮತ್ತು ವೃತ್ತಿ ಜೀವನದಲ್ಲಿ ಮುಂದಿನ ಹಂತಕ್ಕೆ ಏರಿಕೆಯ ಯೋಗವಿದೆ. ನಿಮ್ಮ ಶ್ರಮ ಮತ್ತು ಸತ್ಯವಂತಿಕೆಯನ್ನು ಗಮನಿಸಿ ಕೆಲವರಿಗೆ ವೇತನ ವೃದ್ಧಿ ಅಥವಾ ಪ್ರೋತ್ಸಾಹ ಪತ್ರ ದೊರೆಯಬಹುದು. ನಿಮ್ಮ ನಿರ್ಧಾರಗಳು ಮತ್ತು ನಾಯಕತ್ವ ಗುಣಗಳು ತಂಡದ ಸದಸ್ಯರ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತವೆ. ಕೆಲಸದ ಸ್ಥಳದಲ್ಲಿ ಯಾವುದೇ ಗೊಂದಲ ಬಂದರೂ ನಿಮ್ಮ ಸಮಾಧಾನಶೀಲ ಸ್ವಭಾವದಿಂದ ಅದನ್ನು ಸುಲಭವಾಗಿ ನಿಭಾಯಿಸಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಹೊಸ ಸಂಪರ್ಕಗಳಿಂದ ಉತ್ತಮ ಸೂಚನೆ ಸಿಗಬಹುದು. ತಯಾರಿಯಿಂದ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಯಶಸ್ಸು ಖಚಿತ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಮಾರುಕಟ್ಟೆ ಅನ್ವೇಷಣೆ ಅಥವಾ ಬಂಡವಾಳ ಹೂಡಿಕೆಯ ಕುರಿತು ಚರ್ಚೆಗಳಿಗೆ ಸೂಕ್ತ ದಿನ. ಆದರೆ ಒಪ್ಪಂದಗಳನ್ನು ಬರಹ ರೂಪದಲ್ಲಿ ದೃಢಪಡಿಸಿಕೊಳ್ಳುವುದು ಅತಿ ಮುಖ್ಯ. ಬಾಕಿ ಹಣ ವಾಪಸ್ಸು ಪಡೆಯಲು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಂಡುಬರುವುದು. ಹಿಂದಿನ ಹೂಡಿಕೆಗಳಿಂದ ಅಥವಾ ಬಾಕಿ ಹಣದಿಂದ ಲಾಭ ದೊರೆಯುವ ಸಾಧ್ಯತೆ ಇದೆ. ಕೆಲವು ಧನುರಾಶಿಯವರು ಹೊಸ ಆದಾಯದ ಮೂಲ ಕಂಡುಹಿಡಿಯುವರು. ಆದಾಗ್ಯೂ ಖರ್ಚುಗಳಲ್ಲಿ ಮಿತವ್ಯಯ ಅಗತ್ಯ. ಆಭರಣ ಅಥವಾ ಆಸ್ತಿ ಖರೀದಿಯ ಯೋಚನೆ ಬಂದರೆ ಸ್ವಲ್ಪ ಸಮಯ ಕಾಯುವುದು ಶ್ರೇಯಸ್ಕರ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ದೀರ್ಘಾವಧಿಯ ಲಾಭ ಖಚಿತ. ವ್ಯಾಪಾರಿಗಳಿಗೆ ಇಂದು ಹೊಸ ಗ್ರಾಹಕರು, ದೊಡ್ಡ ಆರ್ಡರ್ಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭದ ಸಾಧ್ಯತೆ ಇದೆ. ಧರ್ಮಾರ್ಥ ಕಾರ್ಯಗಳಿಗೆ ಅಥವಾ ದಾನಗಳಿಗೆ ಹಣ ನೀಡುವುದು ಶುಭಕರ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಹಣಕಾಸು ಒಪ್ಪಂದ ಮಾಡುವ ಮೊದಲು ಸ್ಪಷ್ಟವಾದ ದಾಖಲೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುತ್ತದೆ. ಬೆಳಗಿನ ವ್ಯಾಯಾಮ, ಯೋಗ ಮತ್ತು ಧ್ಯಾನದಿಂದ ಮನಃಶಾಂತಿ ಮತ್ತು ಶರೀರದ ತಾಜಾತನ ವೃದ್ಧಿಯಾಗುತ್ತದೆ. ಆದರೆ ಅತಿಯಾದ ಕೆಲಸ ಅಥವಾ ಪ್ರಯಾಣದಿಂದ ದೈಹಿಕ ಶ್ರಮ ಉಂಟಾಗಬಹುದು. ಹೊಟ್ಟೆಯ ತೊಂದರೆ, ಜೀರ್ಣಕ್ರಿಯೆ ಅಥವಾ ಗ್ಯಾಸಿನ ಸಮಸ್ಯೆ ಕಾಣಿಸಬಹುದು. ಸಮಯಕ್ಕೆ ಆಹಾರ ಸೇವನೆ ಮತ್ತು ನೀರಿನ ಪ್ರಮಾಣ ಹೆಚ್ಚಿಸುವುದು ಉತ್ತಮ. ನೀರು ಅಥವಾ ಹಾಲಿನ ಅಂಶವಿರುವ ಆಹಾರ ಸೇವನೆ ಶುಭಕರ. ಮಧ್ಯಾಹ್ನದ ನಂತರ ವಿಶ್ರಾಂತಿ ಪಡೆಯುವುದು ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತದೆ.
ಮನಸ್ಸಿನ ಶಾಂತಿಗಾಗಿ ಗೀತಾ ಪಠಣ, ಧ್ಯಾನ ಅಥವಾ ಭಜನೆಗಳಲ್ಲಿ ತೊಡಗುವುದು ಅತ್ಯಂತ ಫಲಪ್ರದ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷ, ನಗು ಮತ್ತು ಸೌಹಾರ್ದತೆಯ ವಾತಾವರಣವಿದೆ. ಪೋಷಕರು ಅಥವಾ ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶುಭ ಕಾರ್ಯಗಳ ಯೋಗ. ಕುಟುಂಬ ಸದಸ್ಯರೊಂದಿಗಿನ ಒಗ್ಗಟ್ಟು ಹೆಚ್ಚಾಗುತ್ತದೆ. ವಿವಾಹಿತರಾದವರು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ನಡೆಸುತ್ತಾರೆ. ಯಾವುದೇ ವಿಷಯದಲ್ಲಿ ಪರಸ್ಪರದ ಅಭಿಪ್ರಾಯಕ್ಕೆ ಗೌರವ ನೀಡಿದರೆ ಸಂಬಂಧ ಬಲವಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ನಂಬಿಕೆಯ ವ್ಯಕ್ತಿಯ ಭೇಟಿ ಸಾಧ್ಯ. ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ. ಮಕ್ಕಳ ಸಾಧನೆ ಅಥವಾ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬಹುದು. ಹಿರಿಯರಿಗೆ ಆರೋಗ್ಯದ ಸಲಹೆ ನೀಡಿ ಅವರ ಆರೈಕೆ ಮಾಡುವುದು ಧನ್ಯತೆಯ ಅನುಭವ ತರುತ್ತದೆ. ವೀಕ್ಷಕರೇ, ನೀವು ಇಂದು ಗುರುಗ್ರಹನ ಪ್ರಭಾವದಿಂದ ಆಧ್ಯಾತ್ಮದ ದಾರಿಯಲ್ಲಿ ಚಿಂತನೆಗೆ ಪ್ರೇರಣೆ ಸಿಗುತ್ತದೆ. ದೇವರು ಅಥವಾ ಗುರುಸ್ಮರಣೆ ಮಾಡುವುದರಿಂದ ಒಳಗಿನ ಶಕ್ತಿ ಹೆಚ್ಚಾಗುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವುಗಳು ಅಥವಾ ಹಳದಿ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಿ. ಗುರಿಗೆ ಪೂಜೆ ಮಾಡುವುದರಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಆಶೀರ್ವಾದ ಸಿಗುತ್ತದೆ. ದಾನವಾಗಿ ಚಣದ ಕಾಳು, ಬಾಳೆಹಣ್ಣು ಅಥವಾ ಹಳದಿ ಬಟ್ಟೆ ನೀಡುವುದು ಅತ್ಯಂತ ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಜ್ಞಾನ, ವಿವೇಕ, ಧೈರ್ಯ ಮತ್ತು ಉನ್ನತ ಚಿಂತನೆಯ ಸಂಕೇತವಾಗಿದೆ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮ ತೀರ್ಮಾನಗಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಉತ್ಸಾಹ, ಬುದ್ಧಿವಂತಿಕೆ ಮತ್ತು ಸಂತೋಷದ ಸಂಕೇತವಾಗಿದೆ. ಇಂದಿನ ದಿನ ಹಳದಿ ಬಣ್ಣದ ಉಡುಗೆ, ಹೂವು ಅಥವಾ ಆಭರಣ ಧರಿಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ಕೆಲಸದ ಪ್ರಾರಂಭ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತ, ಸ್ಪಷ್ಟ ಮತ್ತು ಬಲಿಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಿಸ್ತು, ಶ್ರಮ ಹಾಗೂ ನಿರ್ಧಾರಾತ್ಮಕತೆಯೊಂದಿಗೆ ತಮ್ಮ ದಿನವನ್ನು ಪ್ರಾರಂಭಿಸುವರು. ಶನಿಗ್ರಹನ ಪ್ರಭಾವದಿಂದ ಇಂದಿನ ದಿನ ಗಂಭೀರ ಚಿಂತನೆ, ಕರ್ತವ್ಯ ನಿಷ್ಠೆ ಮತ್ತು ಜವಾಬ್ದಾರಿಯ ಭಾವನೆಗಳಿಂದ ತುಂಬಿರುತ್ತದೆ. ನಿಮ್ಮಲ್ಲಿ ಇದ್ದು ಬರುವ ಸ್ಥೈರ್ಯ ಹಾಗೂ ತಾಳ್ಮೆಯು ಇಂದಿನ ಸವಾಲುಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ. ಇಂದಿನ ದಿನದಲ್ಲಿ ನೀವು ಹಿಂದಿನ ಯೋಜನೆಗಳನ್ನು ಪೂರ್ಣಗೊಳಿಸಲು ಹಾಗೂ ಹೊಸ ನಿರ್ಧಾರಗಳನ್ನು ಪ್ರಾರಂಭಿಸಲು ಅನುಕೂಲಕರ ಸಮಯ. ಸಹೋದ್ಯೋಗಿಗಳು ಮತ್ತು ಕುಟುಂಬದವರಿಂದ ಸಹಕಾರ ದೊರೆಯುತ್ತದೆ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಹಾಗೂ ಕ್ರಮಬದ್ಧತೆ ಇರುತ್ತದೆ. ಹಿರಿಯರ ಸಲಹೆ ನಿಮ್ಮ ಮುಂದಿನ ಹೆಜ್ಜೆಗೆ ದಾರಿ ತೋರಿಸುತ್ತದೆ. ಈ ದಿನದ ಶನಿಗ್ರಹದ ಪ್ರಭಾವದಿಂದ ಆತ್ಮ ಪರಿಶೀಲನೆ, ಧ್ಯಾನ ಮತ್ತು ಸ್ವವಿಶ್ಲೇಷಣೆಗೆ ಸಮಯ ನೀಡುವುದು ಉತ್ತಮ. ಅನಾವಶ್ಯಕ ಚಿಂತನೆಗಳಿಗಿಂತ ಕಾರ್ಯಮೇಧಾವಿ ದೃಷ್ಟಿಕೋನ ಹೊಂದುವುದು ಶ್ರೇಷ್ಠ. ಕೆಲವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಬಹುದು. ಹೊಸ ಪರಿಚಯಗಳು, ಹಿರಿಯರ ಮಾರ್ಗದರ್ಶನ ಮತ್ತು ಸಂಸ್ಥೆಯ ಒಳಚರಿತ್ರೆಯ ಬದಲಾವಣೆಗಳ ಕುರಿತು ಚರ್ಚೆ ನಡೆಯಬಹುದು. ಇಂದಿನ ದಿನ ಕಾರ್ಯಪೂರ್ಣತೆಯ ದಿನವಾಗಿದ್ದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸದ ಮೇಲೆ ಹೆಚ್ಚು ಶಿಸ್ತು, ಗಮನ ಹಾಗೂ ಗಂಭೀರತೆ ತೋರಬೇಕಾಗುತ್ತದೆ. ನಿಮ್ಮ ಕಾರ್ಯನಿಷ್ಠೆ ಮತ್ತು ಹೊಣೆಗಾರಿಕೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತೀರಿ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಹೆಚ್ಚುವರಿ ಹೊಣೆಗಾರಿಕೆ ನೀಡಲಾಗಬಹುದು. ಇವು ಭವಿಷ್ಯದ ಪ್ರಗತಿಗೆ ದಾರಿ ಮಾಡಿಕೊಡುವು. ಸರ್ಕಾರಿ ಉದ್ಯೋಗಿಗಳು ಅಥವಾ ಆಡಳಿತ ಹುದ್ದೆಯಲ್ಲಿರುವವರು ಅಧಿಕಾರದ ನಿರ್ವಹಣೆಯಲ್ಲಿ ಸಮತೋಲನ ಕಾಪಾಡಬೇಕು. ತುರ್ತು ನಿರ್ಧಾರಗಳಿಗಿಂತ ಸಮಯ ತೆಗೆದುಕೊಂಡು ಕ್ರಮ ವಹಿಸುವುದು ಉತ್ತಮ. ವ್ಯವಹಾರದಲ್ಲಿ ಇರುವವರು ಹೂಡಿಕೆ, ಪಾಲುದಾರಿಕೆ ಅಥವಾ ಬಾಕಿ ಹಣ ಸಂಗ್ರಹಣೆಯ ವಿಷಯಗಳಲ್ಲಿ ಲಾಭ ಪಡೆಯುವ ಸಾಧ್ಯತೆ ಇದೆ. ಹಳೆಯ ಗ್ರಾಹಕರು ಅಥವಾ ವ್ಯಾಪಾರ ಸಂಬಂಧಗಳು ಮತ್ತೆ ಚೇತರಿಸಿಕೊಳ್ಳಬಹುದು. ಹಣಕಾಸಿನ ದಾಖಲೆಗಳು, ಲೆಕ್ಕಪತ್ರ ಮತ್ತು ಯೋಜನೆಗಳ ಪರಿಶೀಲನೆ ಇಂದು ಅಗತ್ಯ. ಸ್ವಯಂ ಉದ್ಯೋಗಿಗಳು ಹೊಸ ಯೋಜನೆಗಳ ಕುರಿತಂತೆ ಹಿರಿಯರ ಸಲಹೆ ಪಡೆಯುವುದರಿಂದ ಲಾಭ. ತಾಂತ್ರಿಕ ಕ್ಷೇತ್ರ, ನಿರ್ಮಾಣ, ಕಾನೂನು ಅಥವಾ ಹಣಕಾಸು ಸಂಬಂಧಿತ ವೃತ್ತಿಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ನಿಯಂತ್ರಿತ ಮತ್ತು ಸಮತೋಲನದ ದಿನ. ಶನಿಗ್ರಹನ ಪ್ರಭಾವದಿಂದ ಮಿತವ್ಯಯ ಹಾಗೂ ವಿವೇಕದ ಬಳಕೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳ ಯುಗವಿದೆ, ವಿಶೇಷವಾಗಿ ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತ ವಿಷಯಗಳಲ್ಲಿ. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಹಣಗಳಿಂದ ಲಾಭ ದೊರೆಯಬಹುದು. ಹೂಡಿಕೆಗಳ ಕುರಿತಂತೆ ಇಂದು ಹೊಸ ನಿರ್ಧಾರ ಕೈಗೊಳ್ಳುವುದಕ್ಕಿಂತ ವಿಶ್ಲೇಷಣೆ ಮಾಡುವುದೇ ಉತ್ತಮ.
ಸಾಲದ ವ್ಯವಹಾರಗಳು ಅಥವಾ ಭಾರೀ ಹಣಕಾಸಿನ ತೀರ್ಮಾನಗಳಲ್ಲಿ ಎಚ್ಚರಿಕೆ ಅಗತ್ಯ. ನೀವು ವ್ಯಾಪಾರ ಮಾಡುವವರಾದರೆ ಸ್ಥಳೀಯ ಮಾರುಕಟ್ಟೆ ಅಥವಾ ಸರ್ಕಾರ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭ ಸಾಧ್ಯ. ಕುಟುಂಬದ ಸದಸ್ಯರ ಸಲಹೆ ಹಣಕಾಸಿನ ನಿರ್ವಹಣೆಯಲ್ಲಿ ಸಹಕಾರಿಯಾಗಬಹುದು. ಹಣಕಾಸಿನ ಸ್ಥಿರತೆಗೆ ಬೆಳಗಿನ ಸಮಯದಲ್ಲಿ ಕುಬೇರ ಅಥವಾ ಶನಿಗೆ ಪ್ರಾರ್ಥನೆ ಮಾಡುವುದು ಶುಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ದಿನ. ದೈಹಿಕ ಶ್ರಮದಿಂದಾಗಿ ಬೆನ್ನು ನೋವು, ಮೊಣಕಾಲು ನೋವು ಅಥವಾ ತಲೆನೋವು ಉಂಟಾಗುವ ಸಾಧ್ಯತೆ ಇದೆ. ಕಾಲಮಿತವಾದ ವಿಶ್ರಾಂತಿ ಮತ್ತು ಆಹಾರ ಕ್ರಮ ಪಾಲನೆ ಅಗತ್ಯ. ಶನಿಗ್ರಹನ ಪ್ರಭಾವದಿಂದ ದೇಹದಲ್ಲಿ ಶಕ್ತಿಹೀನತೆ ಅಥವಾ ಆಲಸ್ಯ ಉಂಟಾಗಬಹುದು. ಬೆಳಿಗ್ಗೆ ಎಣ್ಣೆ ಮಸಾಜ್, ಹಿತಕರ ಸ್ನಾನ ಮತ್ತು ಯೋಗಾಭ್ಯಾಸದಿಂದ ದೈಹಿಕ ಶಕ್ತಿ ಹೆಚ್ಚಿಸಬಹುದು. ಮನೋಭಾವದ ದೃಷ್ಟಿಯಿಂದ ಅಲ್ಪ ನಿರಾಶೆ ಅಥವಾ ಚಿಂತೆ ಉಂಟಾದರೂ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಅದನ್ನು ನಿಯಂತ್ರಿಸಬಹುದು. ಹಸಿರು ತರಕಾರಿಗಳು, ನೀರಿನ ಪ್ರಮಾಣ ಹಾಗೂ ಸೂರ್ಯನ ಬೆಳಕು ಅವಶ್ಯಕ. ಕಾಲ ನಿಯಂತ್ರಣ ಮತ್ತು ನಿದ್ರೆ ಸಮಯದ ಶಿಸ್ತುನಿಂದ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಮತೋಲನ ಮತ್ತು ಶಾಂತಿ ಕಾಪಾಡುವುದು ಮುಖ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಕೆಲವು ಗಂಭೀರ ವಿಷಯಗಳಲ್ಲಿ ಚರ್ಚೆ ನಡೆಯಬಹುದು. ತಾಳ್ಮೆ ಮತ್ತು ನಿಷ್ಠೆ ಇವುಗಳಿಂದ ಸಂಬಂಧ ಬಲಪಡುವುದಕ್ಕೆ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿನ ಸಣ್ಣ ತೊಂದರೆಗಳು ಪರಿಹಾರವಾಗುತ್ತವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆ ಸಂಬಂಧಿಸಿದ ಸಂತೋಷದ ಸುದ್ದಿ ಬರಬಹುದು. ಪರಸ್ಪರದ ಗೌರವ ಮತ್ತು ಪ್ರೀತಿಯಿಂದ ಕುಟುಂಬದ ವಾತಾವರಣ ಸುಧಾರಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಪಾತ್ರ ಗೌರವಯುತವಾಗಿರುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಅಥವಾ ವಿವಾಹದ ವಿಚಾರ ಶುಭ ಫಲ ತರುತ್ತದೆ. ಮಿತ್ರರೊಂದಿಗೆ ಕಳೆದ ಸಮಯ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವೀಕ್ಷಕರೇ, ನೀವು ಶನಿಗ್ರಹಣ ದಿನವಾದ್ದರಿಂದ ಇಂದು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡುವುದು ಅತ್ಯಂತ ಅಗತ್ಯ. ಧ್ಯಾನ, ಮೌನ, ಜಪ ಮತ್ತು ದಾನ ಇವುಗಳಿಂದ ಶನಿಯ ಕೃಪೆ ಹೆಚ್ಚಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಶುಭಕರ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಧರಿಸಿ ಅಥವಾ ಕಪ್ಪು ಎಳ್ಳು, ಉದ್ದಿನ ದಾನ ಮಾಡುವುದರಿಂದ ಪಾಪ ಶಮನವಾಗುತ್ತದೆ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿದರೆ ಶನಿದೇವರ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ, ಶಿಸ್ತಿನ ಮತ್ತು ಪರಿಶ್ರಮದ ಪ್ರತೀಕ. ಧೈರ್ಯ, ತಾಳ್ಮೆ ಮತ್ತು ಶ್ರಮದಿಂದ ಈ ಸಂಖ್ಯೆಯ ಪ್ರಭಾವ ಫಲಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಶನಿಗ್ರಹನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣ ಧರಿಸುವುದು ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀಲಿ ವಸ್ತುಗಳನ್ನು ಇರಿಸುವುದು ಮನಃಶಾಂತಿಗೆ ಮತ್ತು ಸ್ಥೈರ್ಯಕ್ಕೆ ಸಹಕಾರಿಯಾಗುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ವ್ಯವಹಾರ ಅಥವಾ ಕಾರ್ಯಾರಂಭ ಶುಭಕರ. ಈ ವೇಳೆಯಲ್ಲಿ ಮನಸ್ಸಿನ ಏಕಾಗ್ರತೆ ಮತ್ತು ದೈಹಿಕ ಶಕ್ತಿ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ನಿಮ್ಮ ಶ್ರಮ, ಶಿಸ್ತು ಮತ್ತು ಆತ್ಮವಿಶ್ವಾಸವೇ ಯಶಸ್ಸಿನ ದಾರಿ ತೋರಿಸುವುವು. ಶನಿಗ್ರಹನ ಕೃಪೆ ಇರುವವರೆಗೆ ಮಕರ ರಾಶಿಯವರು ತಮ್ಮ ಪ್ರಯತ್ನದಲ್ಲಿ ವಿಫಲರಾಗುವುದಿಲ್ಲ ಎಂಬುದು ನಿಶ್ಚಿತ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಜ್ಞಾನ, ಚಿಂತನೆ, ಹೊಸ ಆವಿಷ್ಕಾರ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುವ ದಿನವಾಗಿದೆ. ನಿಮ್ಮ ಬೌದ್ಧಿಕ ಶಕ್ತಿ ಇಂದು ಹೆಚ್ಚಾಗಿದ್ದು ಹೊಸ ವಿಚಾರಗಳು ಮತ್ತು ಆಲೋಚನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಇತರರಿಗಿಂತ ವಿಭಿನ್ನವಾಗಿ ಯೋಚಿಸುವ ನಿಮ್ಮ ಗುಣ ಇಂದಿನ ದಿನದ ಪ್ರಮುಖ ಶಕ್ತಿಯಾಗಿದೆ. ನಿಮ್ಮ ಒಳಗಿನ ಮಾನವೀಯತೆಯ ಮತ್ತು ಸಹಾನುಭೂತಿಯ ಭಾವನೆಗಳು ಹೆಚ್ಚು ಚೇತನಗೊಂಡಿವೆ. ಸುತ್ತಲಿನವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಹಾಯ ಮಾಡಲು ಮನಸ್ಸು ಒಲವು ತೋರುತ್ತದೆ. ಇದರಿಂದ ಸಾಮಾಜಿಕ ಗೌರವ ಮತ್ತು ಒಳನಿಲುವುಗಳು ಬೆಳೆಯುತ್ತವೆ. ಇಂದು ಗ್ರಹಸ್ಥಿತಿಯಲ್ಲಿ ಗುರು ಮತ್ತು ಶನಿಯ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಗಂಭೀರವಾಗಿ ರೂಪುಗೊಳ್ಳುತ್ತವೆ. ಹೊಸ ಗುರಿಗಳನ್ನು ನಿಗದಿಪಡಿಸಲು, ಜೀವನದ ದಿಕ್ಕನ್ನು ಪರಿಶೀಲಿಸಲು ಇದು ಸೂಕ್ತ ಸಮಯ. ಸಂಶೋಧನೆ, ಅಧ್ಯಯನ ಅಥವಾ ಯೋಜನೆ ರೂಪಿಸುವ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯ. ಆದರೆ ಮಾತುಗಳಲ್ಲಿ ನಿಖರತೆ ಮತ್ತು ಸತ್ಯಾಸತ್ಯತೆ ಅಗತ್ಯ. ಅತಿಯಾದ ಅಭಿಪ್ರಾಯ ಪ್ರಚಾರದಿಂದ ದೂರವಿರಿ. ಇಂದಿನ ದಿನದಲ್ಲಿ ಧ್ಯಾನ, ಆತ್ಮ ಪರಿಶೀಲನೆ ಮತ್ತು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಹೊಸ ತಂತ್ರಗಳು, ಯೋಜನೆಗಳು ಮತ್ತು ತಂತ್ರಜ್ಞಾನಗಳ ಬಳಕೆ ಯಶಸ್ಸನ್ನು ತರುತ್ತದೆ. ಹೊಸ ಯೋಜನೆಗಳನ್ನು ಹಿರಿಯರಿಗೆ ಮಂಡಿಸಿದರೆ ಮೆಚ್ಚುಗೆ ಸಿಗುತ್ತದೆ.
ಕೆಲವರಿಗೆ ಸ್ಥಾನಮಾನದಲ್ಲಿ ಬದಲಾವಣೆ ಅಥವಾ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡುವುದರಿಂದ ಗುರಿ ಸಾಧನೆ ಸುಲಭವಾಗುತ್ತದೆ. ಕೆಲವರಿಗೆ ದೂರದಿಂದ ಸಂಪರ್ಕ, ಆನ್ಲೈನ್ ಕೆಲಸ ಅಥವಾ ವಿದೇಶಿ ಯೋಜನೆಗಳ ಪ್ರಾರಂಭವಾಗುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ತಮ್ಮ ಆಸಕ್ತಿಗೆ ತಕ್ಕ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ಸಂದರ್ಶನಗಳಲ್ಲಿ ಶಾಂತ, ವಿವೇಕಪೂರ್ಣ ಉತ್ತರಗಳು ಯಶಸ್ಸಿಗೆ ಕೀಲಿಕೈ. ಉದ್ಯಮಿಗಳು ಹೊಸ ಪಾಲುದಾರಿಕೆಗಳ ವಿಚಾರವಾಗಿ ಚರ್ಚೆ ಮಾಡುವ ಅಥವಾ ಹೊಸ ಮಾರುಕಟ್ಟೆ ಹುಡುಕುವ ಯೋಗವಿದೆ. ಈ ದಿನ ಹಣಕಾಸು ನಿರ್ವಹಣೆಯಲ್ಲಿ ಸ್ಪಷ್ಟತೆ ಅಗತ್ಯ. ಲೆಕ್ಕಪತ್ರಗಳಲ್ಲಿ ಶಿಸ್ತು ಇರಲಿ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಸ್ಥಿರವಾದ ಆದರೆ ಶ್ರದ್ಧೆಯ ದಿನ. ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಅವಕಾಶವಿದೆ. ಆದರೆ ಹೊಸ ಸಾಲ, ಹೂಡಿಕೆ ಅಥವಾ ಅಪರಿಚಿತರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ವೃತ್ತಿಪರರಿಗೆ ಇಂದು ಹಣದ ಒಳಹೊಕ್ಕು ಉತ್ತಮವಾಗಿರಬಹುದು, ಆದರೆ ಖರ್ಚುಗಳ ಮೇಲಿನ ನಿಯಂತ್ರಣ ಕಳೆದುಕೊಳ್ಳಬಾರದು. ಮನೆ, ವಾಹನ ಅಥವಾ ವಿದ್ಯುತ್ ಸಾಧನಗಳ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ನಿಧಾನವಾಗಿ ಲಾಭ ಕೊಡತೊಡಗಬಹುದು. ಬ್ಯಾಂಕಿಂಗ್, ಷೇರು ಅಥವಾ ಆನ್ಲೈನ್ ವಾಣಿಜ್ಯ ಕ್ಷೇತ್ರದಲ್ಲಿ ಪ್ರಯೋಗಗಳು ಯಶಸ್ಸು ನೀಡುತ್ತವೆ, ಆದರೆ ತಾತ್ಕಾಲಿಕ ಏರಿಳಿತ ಇರಬಹುದು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಣೆ ಮಾಡಿದರೆ ಭವಿಷ್ಯದಲ್ಲಿ ಸ್ಥಿರತೆ ಸಿಗುತ್ತದೆ. ನಿಮ್ಮ ಬುದ್ಧಿವಂತ ನಿರ್ವಹಣೆ ಹಣದ ಹರಿವನ್ನು ಸಮತೋಲನಗೊಳಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲಕಾರಿ ದಿನ. ದೈಹಿಕ ಶಕ್ತಿಯುಳ್ಳರೂ ಮಾನಸಿಕ ದಣಿವು ಅಥವಾ ಅಲ್ಪ ಖಿನ್ನತೆ ಅನುಭವಿಸಬಹುದು. ನಿದ್ರೆಯ ಕೊರತೆ ಅಥವಾ ಚಿಂತೆಯು ಉಂಟಾದರೆ ದಿನನಿತ್ಯದ ವ್ಯಾಯಾಮ, ಧ್ಯಾನ ಸಹಕಾರಿ. ನರವ್ಯವಸ್ಥೆ, ತಲೆ, ಕಣ್ಣು ಮತ್ತು ರಕ್ತದ ಒತ್ತಡದ ಸಮಸ್ಯೆಗಳಿದ್ದರೆ ಗಮನ ಕೊಡಬೇಕು. ನೀರು ಹೆಚ್ಚಾಗಿ ಕುಡಿಯುವುದು ಮತ್ತು ಹಸಿರು ತರಕಾರಿ ಸೇವನೆ ಆರೋಗ್ಯ ಸುಧಾರಿಸಲು ಸಹಕಾರಿಯಾಗುತ್ತದೆ. ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡಲು ಬೆಳಿಗ್ಗೆ ಶುದ್ಧ ವಾತಾವರಣದಲ್ಲಿ ನಡೆದುಕೊಂಡು ಹೋಗುವುದು ಅಥವಾ ಧ್ಯಾನ ಮಾಡುವುದು ಒಳಿತು. ತಣ್ಣೀರಿನ ಬದಲು ಉಷ್ಣ ನೀರಿನಿಂದ ಸ್ನಾನ ಮಾಡುವುದು ಶರೀರಕ್ಕೆ ಆರಾಮ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಸಂವಹನ ಮತ್ತು ಸಹಕಾರ ಮುಖ್ಯ. ಕೆಲವರಿಗೆ ಕುಟುಂಬ ಸದಸ್ಯರೊಂದಿಗೆ ಅಭಿಪ್ರಾಯ ಭೇದಗಳು ಉಂಟಾಗಬಹುದು, ಆದರೆ ಶಾಂತ ಮನೋಭಾವದಿಂದ ಅವುಗಳನ್ನು ನಿವಾರಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆಗಳು, ಸಂವೇದನಾಶೀಲ ವಿಷಯಗಳಲ್ಲಿ ಚರ್ಚೆ ಸಾಧ್ಯ. ಪರಸ್ಪರದ ಮನೋಭಾವವನ್ನು ಗೌರವಿಸುವುದರಿಂದ ಬಾಂಧವ್ಯ ಬಲಗೊಳ್ಳುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆ ಕುರಿತು ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ನೀಡಬೇಕು. ಅವರ ಅನುಭವದಿಂದ ನಿಮ್ಮ ಜೀವನಕ್ಕೆ ಪ್ರೇರಣೆ ದೊರೆಯುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಸ್ನೇಹಿತರ ಮೂಲಕ ಹೊಸ ಬಾಂಧವ್ಯ ಆರಂಭವಾಗಬಹುದು. ಪರಸ್ಪರದ ನಂಬಿಕೆ ಮತ್ತು ಗೌರವದಿಂದ ಅದು ಮುಂದುವರಿಯಬಹುದು. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರನ ಆರಾಧನೆ ಜೊತೆಗೆ ಕುಂಭರಾಶಿಯವರಿಗೆ ಶನಿದೇವರ ಪೂಜೆ ಅತ್ಯಂತ ಶುಭಕರ. ಶನಿ ಗ್ರಹ ನಿಮ್ಮ ರಾಶಿಯ ಆಡಳಿತ ಗ್ರಹವಾಗಿರುವುದರಿಂದ ಶನಿಯ ಅನುಗ್ರಹವನ್ನು ಪಡೆಯುವುದು ಅತ್ಯಂತ ಅಗತ್ಯ. ಓಂ ಶಂ ಶನೈಶ್ಚರಾಯ ನಮಃ ಅಥವಾ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಮಂತ್ರವನ್ನು 30 ಅಥವಾ 54 ಬಾರಿ ಜಪಿಸುವುದು ಶ್ರೇಷ್ಠ. ಶನಿದೇವರ ಸನ್ನಿಧಿಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಕಪ್ಪು ಬಟ್ಟೆ ಅಥವಾ ಕಪ್ಪು ಹೂವನ್ನು ಅರ್ಪಿಸಿ. ಕೂಲಿ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಅನ್ನದಾನ, ಎಣ್ಣೆ ಅಥವಾ ಉಡುಪು ದಾನ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯ. ನೀಲಿ ಅಥವಾ ಕಪ್ಪು ಬಣ್ಣದ ಉಡುಗೆ ಧರಿಸುವುದು ಇಂದು ಶನಿಯ ಕೃಪೆಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಯ ಶಕ್ತಿ, ಕಠಿಣ ಪರಿಶ್ರಮ ಮತ್ತು ನ್ಯಾಯದ ಸಂಕೇತ. ಇದು ನಿಮಗೆ ಶಿಸ್ತು, ಜವಾಬ್ದಾರಿತ್ವ ಮತ್ತು ಸ್ಥೈರ್ಯವನ್ನು ನೀಡುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ಈ ಬಣ್ಣಗಳು ಶನಿಯ ಶಕ್ತಿ ಮತ್ತು ಗಂಭೀರತೆಯ ಸಂಕೇತ. ಇವು ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತರುತ್ತವೆ. ಇಂದಿನ ದಿನ ಈ ಬಣ್ಣದ ಉಡುಗೆ ಅಥವಾ ಅಲಂಕಾರ ವಸ್ತು ಬಳಕೆ ಶುಭಕರ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 12 ರವರೆಗೆ. ಈ ಸಮಯದಲ್ಲಿ ಹೊಸ ಯೋಜನೆಗಳ ಪ್ರಾರಂಭ, ವ್ಯಾಪಾರ ವ್ಯವಹಾರಗಳು, ಹಣಕಾಸು ನಿರ್ಧಾರಗಳು ಅಥವಾ ದೇವತಾ ಪೂಜೆಗಳೆಲ್ಲ ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿ ಮತ್ತು ಮನಃಶಕ್ತಿ ಉನ್ನತ ಮಟ್ಟದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಆಂತರಿಕ ಶಾಂತಿ, ಕಲ್ಪನೆ ಮತ್ತು ಭಾವನಾತ್ಮಕ ನಿಲುವಿನ ಪ್ರಭಾವದಿಂದ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಮನಸ್ಸು ಸಂವೇದನಾತ್ಮಕವಾಗಿದ್ದು ಸಣ್ಣ ವಿಷಯಕ್ಕೂ ಆಳವಾದ ಅರ್ಥ ನೀಡಬಹುದು.
ಆದರೆ ಇದೇ ಗುಣವೇ ಇಂದಿನ ದಿನದ ಅತ್ಯುತ್ತಮ ಶಕ್ತಿ. ನೀವು ಸೃಜನಶೀಲತೆ, ಕಲೆ, ಧ್ಯಾನ ಮತ್ತು ಕರುಣೆಯಿಂದ ತುಂಬಿರುತ್ತೀರಿ. ಗುರು ಮತ್ತು ನೆಪ್ಚೂನ್ ಗ್ರಹಗಳ ಪ್ರಭಾವದಿಂದ ಮನಸ್ಸು ಆಧ್ಯಾತ್ಮಿಕತೆಗೆ ತಿರುಗಬಹುದು. ನೀವು ಇಂದಿನ ದಿನವನ್ನು ಶಾಂತವಾದ ಚಿಂತನೆ, ಆತ್ಮ ಪರಿಶೀಲನೆ ಮತ್ತು ಭವಿಷ್ಯದ ನಿರ್ಧಾರಗಳ ಆಳವಾದ ವಿಶ್ಲೇಷಣೆಗೆ ಮೀಸಲಿಡಬಹುದು. ಹಳೆಯ ವಿಚಾರಗಳು ನೆನಪಾಗಿ ಮನಸ್ಸು ಕ್ಷಣ ಕ್ಷಣಕ್ಕೆ ಬದಲಾಗಬಹುದು, ಆದರೆ ಭಾವನಾತ್ಮಕ ಬಲದಿಂದ ನೀವು ಎಲ್ಲವನ್ನೂ ನಿಭಾಯಿಸಬಲ್ಲಿರಿ. ನಿಮ್ಮ ಹೃದಯದ ಶ್ರದ್ಧೆ ಮತ್ತು ಕಾಳಜಿ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯರ ಆಶೀರ್ವಾದ, ಸ್ನೇಹಿತರ ಪ್ರೋತ್ಸಾಹ ಮತ್ತು ಕುಟುಂಬದ ಬೆಂಬಲದಿಂದ ನಿಮ್ಮ ಉತ್ಸಾಹ ಹೆಚ್ಚುತ್ತದೆ. ಇಂದಿನ ದಿನ ಹೊಸ ಯೋಜನೆಗಳನ್ನು ಆರಂಭಿಸಲು ಸೂಕ್ತವಾದ ಸಮಯವಲ್ಲದಿದ್ದರೂ ಯೋಜನೆ ರೂಪಿಸಲು ಅತ್ಯುತ್ತಮವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಮೀನರಾಶಿಯವರು ಇಂದು ಸೃಜನಶೀಲ ಚಿಂತನೆ ಮತ್ತು ನವೀನ ಆಲೋಚನೆಗಳಿಂದ ಸಹೋದ್ಯೋಗಿಗಳಲ್ಲಿ ಪ್ರಭಾವ ಬೀರುತ್ತಾರೆ. ನೀವು ಹೊಸ ರೀತಿಯ ಕೆಲಸ ಮಾಡುವ ಉತ್ಸಾಹದಲ್ಲಿರುತ್ತೀರಿ. ಕೆಲವರಿಗೆ ಹಿರಿಯರಿಂದ ಪ್ರಶಂಸೆ ಅಥವಾ ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ. ಆದರೆ ಇಂದಿನ ಚಂದ್ರನ ಪ್ರಭಾವದಿಂದ ಅಲ್ಪ ಅಸಮಾಧಾನ ಅಥವಾ ಗೊಂದಲ ಉಂಟಾಗಬಹುದು. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸಿ. ಧೈರ್ಯ, ತಾಳ್ಮೆ ಮತ್ತು ಶ್ರದ್ಧೆಯಿಂದ ಮುಂದುವರಿದರೆ ಫಲ ಅನುಕೂಲಕರವಾಗುತ್ತದೆ. ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರು ಚಿತ್ರಕಲೆ, ಸಾಹಿತ್ಯ, ಸಂಗೀತ ಅಥವಾ ವಿನ್ಯಾಸ ಇತ್ಯಾದಿ ಕ್ಷೇತ್ರಗಳಲ್ಲಿ ಇಂದು ಉತ್ತಮ ಫಲ ಪಡೆಯುವರು. ನೀವು ಕಲ್ಪನೆಯಿಂದ ನಿಜವಾದ ಯಶಸ್ಸನ್ನು ರೂಪಿಸಬಲ್ಲಿರಿ. ಉದ್ಯಮಿಗಳಿಗೆ ಇಂದು ಹೊಸ ಯೋಜನೆಗಳನ್ನು ಆಲೋಚಿಸಲು, ಹೂಡಿಕೆದಾರರೊಂದಿಗೆ ಸಂವಾದ ನಡೆಸಲು ಮತ್ತು ಮಾರುಕಟ್ಟೆ ಬದಲಾವಣೆಯ ವಿಶ್ಲೇಷಣೆ ಮಾಡಲು ಸೂಕ್ತ ದಿನ. ವ್ಯವಹಾರದಲ್ಲಿ ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಮಿಶ್ರ ಫಲಕಾರಿ. ಲಾಭದ ಅವಕಾಶಗಳ ಜೊತೆಗೆ ಖರ್ಚುಗಳು ಇದ್ದೇ ಇರುತ್ತವೆ. ವಿಶೇಷವಾಗಿ ಕುಟುಂಬ, ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳ ಸಾಧ್ಯತೆ ಇದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಕೆಲವು ಲಾಭದ ಸೂಚನೆಗಳು ದೊರೆಯಬಹುದು. ಹಳೆಯ ಸಾಲದ ವಾಪಸಿ ಸಾಧ್ಯವಿದೆ. ಆದರೆ ಹೊಸ ಹೂಡಿಕೆ ಅಥವಾ ಬಂಡವಾಳ ನಿರ್ಧಾರಗಳಿಗಾಗಿ ಇಂದು ಸೂಕ್ತ ದಿನವಲ್ಲ. ಹಣಕಾಸಿನಲ್ಲಿ ಧೈರ್ಯ ಮತ್ತು ವಿವೇಕ ಅನಿವಾರ್ಯ. ನಗದು ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಲಿ. ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಯಾಣ ಅಥವಾ ಸಂಪರ್ಕಗಳಿಂದ ಲಾಭ ಸಾಧ್ಯ. ನೀರಿನ ಅಥವಾ ಔಷಧೀಯ ವಸ್ತುಗಳ ವ್ಯಾಪಾರಿಗಳಿಗೆ ಇಂದು ಮಧ್ಯಮ ಲಾಭದ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ದೈಹಿಕ ಶ್ರಮಕ್ಕಿಂತ ಮನಶಕ್ತಿಯ ಮೇಲಿನ ಒತ್ತಡ ಹೆಚ್ಚಿರಬಹುದು. ಚಿಂತೆಯು ದೀರ್ಘವಾಗಬಾರದು. ನಿದ್ರೆ ಕೊರತೆ, ಮನಸ್ಸಿನ ಅಲೆಮಾಲೆ ಅಥವಾ ತಲೆನೋವು ಕಂಡು ಬಂದರೆ ವಿಶ್ರಾಂತಿ ಅತ್ಯವಶ್ಯಕ. ನೀರು ಹೆಚ್ಚು ಕುಡಿಯುವುದು, ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಹಾಲು ಸೇವಿಸುವುದು ಉತ್ತಮ. ತಾಜಾ ವಾಯುವಿನಲ್ಲಿ ನಡೆಯುವುದು, ಧ್ಯಾನ, ಪ್ರಾಣಾಯಾಮ ಇವುಗಳು ಮನಃಶಾಂತಿಗೆ ಸಹಕಾರಿ. ಮೀನು ರಾಶಿಯವರಲ್ಲಿ ಕೆಲವರಿಗೆ ಚರ್ಮದ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಆಹಾರ ನಿಯಮ ಪಾಲನೆ ಮತ್ತು ಸಮಯಕ್ಕೆ ನಿದ್ರೆ ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಮತ್ತು ಆಪ್ತ ಸಂಭಾಷಣೆಗಳಿಗೆ ಅವಕಾಶ ಸಿಗುತ್ತದೆ. ನಿಮ್ಮ ಕಾಳಜಿ ಮತ್ತು ಪ್ರೀತಿ ಇತರರನ್ನು ಸಂತೋಷಪಡಿಸುತ್ತದೆ. ಪತ್ನಿ ಅಥವಾ ಪತಿಯೊಂದಿಗೆ ಭಾವನಾತ್ಮಕ ಚರ್ಚೆಗಳು ಸಂಭವಿಸಬಹುದು, ಆದರೆ ಅವು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಗೆ ದಾರಿ ಮಾಡಿಕೊಡುತ್ತವೆ. ಮಕ್ಕಳ ಸಾಧನೆ ಸಂತೋಷ ತರುತ್ತದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಅಗತ್ಯ. ಕುಟುಂಬದ ಸದಸ್ಯರ ಸಲಹೆಗಳನ್ನು ಗೌರವಿಸಿ ನಡೆದುಕೊಳ್ಳಿ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಅಥವಾ ಹಳೆಯ ಸ್ನೇಹದಿಂದ ಪ್ರೇಮದ ಹೊಸ ಬೆಳಕು ಕಾಣಬಹುದು, ಆದರೆ ಭಾವನೆಗಳಿಗಿಂತ ವಿವೇಕಕ್ಕೆ ಆದ್ಯತೆ ಕೊಡಿ. ಇಂದಿನ ದಿನ ಮನೆಯ ಅಲಂಕಾರ, ದೇವರ ಪೂಜೆ ಅಥವಾ ಸಂಸ್ಕೃತಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಸೋಮವಾರವಾದ್ದರಿಂದ ಚಂದ್ರದೇವರ ಮತ್ತು ಮಹಾಲಕ್ಷ್ಮಿಯ ಆರಾಧನೆ ಅತ್ಯಂತ ಶುಭಕರ. ಹಾಲು, ಅಕ್ಕಿ ಅಥವಾ ಬಿಳಿ ಹೂಗಳನ್ನು ದೇವರ ಮುಂದೆ ಅರ್ಪಿಸಿ. ಮನಸ್ಸಿನ ಶಾಂತಿ ಮತ್ತು ಆರ್ಥಿಕ ನೆಮ್ಮದಿ ದೊರೆಯುತ್ತದೆ. ಓಂ ಶ್ರೀಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 36 ಅಥವಾ 72 ಬಾರಿ ಜಪಿಸಿ. ದಿನದ ಆರಂಭದಲ್ಲಿ ಶುದ್ಧ ಜಲದಿಂದ ಸ್ನಾನ ಮಾಡಿ ಬಿಳಿ ಬಣ್ಣದ ಉಡುಗೆ ಧರಿಸುವುದು ಶುಭಕರ. ಬಡವರಿಗೆ ಹಾಲು ಅಥವಾ ಅಕ್ಕಿ ದಾನ ಮಾಡುವುದರಿಂದ ಚಂದ್ರನ ಕೃಪೆ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಂತರಿಕ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಅಂತರದೃಷ್ಟಿಯ ಸಂಕೇತ. ಇದು ನಿಮಗೆ ಧ್ಯಾನ, ಅಧ್ಯಯನ ಮತ್ತು ತಾಳ್ಮೆಯ ಶಕ್ತಿಯನ್ನು ನೀಡುತ್ತದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಮನಸ್ಸು ಸ್ಪಷ್ಟವಾಗುತ್ತದೆ. ಅದೃಷ್ಟದ ಬಣ್ಣ ಸಮುದ್ರ ಹಸಿರು. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಶ್ಚಲತೆಯನ್ನು ತರುತ್ತದೆ.
ಈ ಬಣ್ಣದ ಉಡುಗೆ ಅಥವಾ ಅಲಂಕಾರಿಕ ವಸ್ತು ಬಳಕೆ ಇಂದು ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಈ ಸಮಯದಲ್ಲಿ ಧ್ಯಾನ, ಪೂಜೆ, ಕಾಗದ ಪತ್ರ ವ್ಯವಹಾರ ಅಥವಾ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲು ಅತ್ಯುತ್ತಮ. ನಿಮ್ಮ ಚಿಂತನೆಗಳು ಈ ಸಮಯದಲ್ಲಿ ಅತ್ಯಂತ ಸ್ಪಷ್ಟವಾಗಿರುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.